ಪೂಜ್ಯದ್ವಯರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಿಮ್ಮಂಥರು ಅನೇಕ ಸಾಮಾಜಿಕ ಕೈಂಕರ್ಯಕ್ಕೆ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ಇವತ್ತು ಕೂಡ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಗೋರೂಚರ್ ಅವರ ಪಾದಗಳಿಗೂ ಕೂಡ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೆಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ ಈ ಸುಂದರವಾದಂಥ ಈ ಶುಭರಾತ್ರಿಯಲ್ಲಿ ಸಮಾಗಮ ಆಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಆಸಕ್ತ ಬಂಧುಗಳೇ, ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬಾಲಕಿ ಒಂದು ಅಪರೂಪದ ಮಾತು ಹೇಳಿದರು. ಸಾಮಾನ್ಯವಾಗಿ ಇವತ್ತೊಂದು ಗೊಣಗಾಟ ಮಾಡ್ತಿರ್ತೀವಿ, ಅದೇನು ಅಂದರೆ ಕಾಲ ಕೆಟ್ಟಿದೆ ಕಾಲ ಕೆಟ್ಟಿದೆ ಕಾಲ ಕೆಟ್ಟಿದೆ ಅಂತೇಳಿ. ಪ್ರಾಯಶಃ ಕಾಲ ಕೆಟ್ಟಿದೆ ಅಂತೇಳಿ ಗೊಣಗದ್ರ ಬದಲಾಗಿ ಆ ಕೆಟ್ಟಿರ್ತಕ್ಕಂಥ ಕಾಲವನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪರ್ಯಾಯವಾದಂಥ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ಸಮಾಜದಲ್ಲಿ ಅಥವಾ ಪ್ರಭುತ್ವದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಮಠಮಾನ್ಯಗಳಲ್ಲಿ ಯಾರು ಪ್ರಯತ್ನ ಪಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸಾಣೇಹಳ್ಳಿಯ ಪರಮಪೂಜ್ಯ ಶ್ರೀ ಪಂಡಿತಾರಾಧ್ಯ ಶ್ರೀಗಳು ಡಿಸೆಂಬರ್ 31ರ ರಾತ್ರಿ ಅಂತಕ್ಕಂಥದ್ದು ಏನಿದೆ, ಆ ರಾತ್ರಿ ಅಂತಕ್ಕಂಥದ್ದು ಕರಾಳ ರಾತ್ರಿ ಆಗಬಾರ್ದು. ಆ ರಾತ್ರಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆಲ್ಕೋಹಾಲ್ ರಾತ್ರಿ ಆಗಬಾರ್ದು. ಆ ರಾತ್ರಿ ಯಾರತ್ರ ನಗದು ಅಂತಕ್ಕಂಥದ್ದಿಲ್ವೋ ಅವ ಬಡವಲ್ಲ, ಯಾರತ್ರ ನಗದು ಅನ್ನೋದಿಲ್ವೋ ಅವ್ರು ಬಡವರು ಅಂತಾರೆ. ಹಾಗಾಗಿ ಇವತ್ತು ರಾತ್ರಿ ನೀವೇನು ಬಂದಿದ್ದೀರಲ್ಲ, ನೀವೆಲ್ಲ ನಗೋ ಮುಖೇನ ಇದನ್ನೊಂದು ಆನಂದದ ರಾತ್ರಿ ಮಾಡಬೇಕು ಅಂತೇಳಿ. ನೋಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಪರ್ಯಾಯ ಸಂಸ್ಕೃತಿಯನ್ನು 12ನೇ ಶತಮಾನದಲ್ಲಿ ಕಟ್ಟಿದಂಥ ಆ ವಚನಕಾರರ ದಿವ್ಯ ದೃಷ್ಟಿಯಲ್ಲಿ ಅವ್ರು ಹಾಕ್ಕೊಟ್ಟಂಥ ಪಥದಲ್ಲಿ ಪೂಜರು ಯಾಕೆ ಸಾಕ್ತಾ ಇದ್ದಾರೆ ಅನ್ನಲಿಕ್ಕೆ ಒಂದು ಅಪರೂಪದ ವಚನ ಅದು. ನಾನಿಲ್ಲಿ ಕೂತಾಗ ಯೋಚನೆ ಮಾಡ್ತಿದ್ದೆ ಅಂತೇಳಿ. ಪ್ರಾಯಶಃ ನಮಗೆ ಒಂದು ಸ್ಪಷ್ಟವಾದಂಥ ತಿಳುವಳಿಕೆ ಕೊಡಿ ಭಗವಂತ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಏನು ಕುಡಿಬೇಕು ಏನು ಕುಡಿಬಾರ್ದು ಅಂತೇಳಿ. ಹಾಗಾಗಿ ಇದೊಂದು ಪ್ರಸಾದ ಕಾಯ ಅಂತಾರೆ. ಕೂಡಲ ಸಂಗಮ ದೇವನನ್ನ ಒಲಿಸಲು ಬಂದ ಪ್ರಸಾದ ಕಾಯವಿದು, ವೃಥಾ ಕೆಡಿಸಲಾಗದು ಅಂತೇಳಿ. ಯಾವ ಕಾರಣಕ್ಕೂ ಕೆಡಿಸಬಾರ್ದು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, 12ನೇ ಶತಮಾನದಲ್ಲೂ ಕೂಡ ಇಂಥ ಕುಡುಕರಿದ್ರಲ್ಲ, ಕುಡಿಯೋರು ಇದ್ರಲ್ಲ ಅಂತೇಳಿ. ಅದಿದ್ದನ್ನೇ ಗಮನಿಸಿ ವಚನಕಾರ ಹೇಳ್ತಾರಲ್ಲ, ಬಸವಣ್ಣವ್ರು ಹೇಳ್ತಾರೆ, ಅಂಗದಿಚ್ಛೆಗೆ ಮಧ್ಯಮಾಂಸವ ತಿಂಬರು, ಕಣ್ಣುಗಳಿಚ್ಛೆಗೆ ಪರವಧುವ ನೆನೆಯವರು ಅಂತೇಳಿ. ಲಿಂಗ ಲಾಂಛನಧಾರಿಯಾದಲ್ಲಿ ಫಲವೇನು, ಜಂಗಮ ಮುಖದಿಂದ ನಿಂದೆ ಬಂದರೆ ಕೊಂಡಮಾರಿಂಗೆ ಹೋಗುವುದು ತಪ್ಪದು ಕಾಣಾಗು ಯೇಶ್ವರ. ಪ್ರಾಯಶಃ ಅಲ್ಲಮ ಪ್ರಭುಗಳ ವಚನ ಅಂತ ಕಾಣುತ್ತೆ. ಅಂದರೆ ಅವತ್ತು ಕೂಡ ಆ ಅಂಗದಿಚ್ಛೆಗೆ ಮಧ್ಯಮಾಂಸ ತಿಂತಕ್ಕಂಥವ್ರು, ಮದ್ಯಪಾನ ಕುಡಿತಕ್ಕಂಥವ್ರು ಇರ್ತಾರೆ ಅಂತೇಳಿ ಗೊತ್ತಾಗಿ ಅದನ್ನ ಎಚ್ಚರಿಸ್ತಕ್ಕಂಥ ಧ್ವನಿಯು ಕೂಡ 12ನೇ ಶತಮಾನದಲ್ಲಿ ಪ್ರತಿಪಾದನೆ ಆಗಿದೆ ಅಂತೇಳಿ. ದೇವರ ದಾಸಿಮಯ್ಯ ಒಂದು ಅದ್ಭುತವಾದ ವಚನ ಹೇಳ್ತಾನೆ, ಕುಡಿಯುವರು ಸುರೆಯ ಹಾಲಿರಲ್ಕೆ ಅಂತೇಳಿ. ಏನೋ ಅಪರೂಪದ ವಚನ ಹೇಳಿ. ನಮ್ಮಲ್ಲಿ ಬೇಕಾದಂಗೆ ಹಾಲಿದೆ ಅಲ್ವಾ, ಅದು ನಾವೇನು ಕುಡಿತಿದ್ದೀವಿ, ಸುರೆ ಕುಡಿತಿದ್ದೀವಲ್ಲ. ಕುಡಿಯುವರು ಸುರೆಯ ಹಾಲಿರಲ್ಕೆ ಅಂತೇಳಿ, ತಿಂಬರು ಮಾಂಸವ ಕಣಕದ ಅಡಿಗೆ ಇರಲ್ಕೆ ಅಂತೇಳಿ. ಎಂತೆಂಥ ಅಡುಗೆ ಇದೆಯಲ್ವಾ. ನಮ್ಮ ಜೊತೆ ನಮ್ಮ ಡಾಕ್ಟರ್ ಉಮೇಶ್ರಾವ್ ಬಂದಿದ್ದಾರೆ. ಅನೇಕ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ರು ಅವರು ಅಂತೇಳಿ. ಏನೇನು ಅಡುಗೆ ಇದೆ ರೀ ನಮ್ಮ ಸಸ್ಯಾಹಾರಿನಲ್ಲಿ, ನೀವು ತಿಂತ ಹೋದರೆ ಅದು ಹೋಳಿಗೆ ಕೇಳ್ತಿರೋ, ಮಾಲ್ದಿ ಕೇಳ್ತಿರೋ, ಏನು ಕೇಳ್ತಿರಲ್ವಾ. ನೋಡಿ, ಇದನ್ನು ಗಮನಿಸಿದನಲ್ಲ ದೇವರ ದಾಸಿಮಯ್ಯ, ತಿನ್ನುವರು ಮಾಂಸವ ಕಣಕದ ಅಡಿಗೆ ಇರಲ್ಕೆ ಅಂತೇಳಿ. ಹಡೆದುಂಬ ವೇಷ ಅಂತ ಸತಿಯರಿರಲು ಪರರ ನಾಯಿಗಪ್ಪುವ ಹೆಡ್ಡರ ನಾಯಿಗಳನ್ನು ಏನೆಂಬೆ ಕಾಣ ರಾಮನಾಥ ಅಂತೇಳಿ ದೇವರ ದಾಸಿಮಯ್ಯ ಇದನ್ನು ಕೂಡ ಪ್ರಸ್ತಾಪ ಮಾಡ್ತಾನೆ ಅಂತೇಳಿ. ಪ್ರಾಯಶಃ ಈ ದಿಸೆಯಲ್ಲಿ ಯಾವ ವಚನಕಾರರು ಒಂದು ಸಮಾಜವನ್ನು, ಸಮಾಧಾನದ ಸಮಾಜವನ್ನು, ಆದರ್ಶದ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟಿದ್ರು, ಆ ನಿಟ್ಟಿನಲ್ಲೇ ಈ ಹೊಸ ವರ್ಷದ ಹರ್ಷ ಅಂತಕ್ಕಂಥದ್ದು ಇವತ್ತು ಚಾಲುವಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೂ ತರ್ತಾ ನಾನು ಅಂತಿದ್ದೆ. ಇವತ್ತು ನಾವು ಸಾಮಾನ್ಯ ಕೇಳ್ತಿರ್ತೀವಿ, ನಾವು ಮೊನ್ನೆ ಒಬ್ಬನ ಕೇಳ್ತಾ ಇದ್ದೆ, ಈ ಹೊಸ ವರ್ಷ ಬಂತು ಅಂದ್ಬಿಟ್ರೆ ಪಾರ್ಟಿ 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 ಅಲ್ವಾ. ಅಲ್ಲಿ ಈ ನಮ್ಮಲ್ಲೊಬ್ಬ ತಮಾಷೆಗೆ ಹೇಳ್ತಾ ಇದ್ದ, ಅವನು ಎಂಥ ಪಾರ್ಟಿ ಅಂದರೆ ಅವನು ಗ್ರೂಪ್ ಡಿ. ಅವನು ಪಾಪ ಇವತ್ತು ರಿಟೈರ್ಡ್ ಆಗ್ತಾನೆ ಡಿಸೆಂಬರ್ 31ನೇ ತಾರೀಕು. ನೋಡಪ್ಪ, ನೀವು 31ನೇ ತಾರೀಕು ರಿಟೈರ್ಡ್ ಆಗ್ತಾ ಇದೆಯಾ, ರಿಟೈರ್ಡ್ ಆಗೋ ದಿವಸನೇ ಹೊಸ ವರ್ಷ ಬರ್ತಾ ಇದೆ, ಅವೆಲ್ಲ ಗೊತ್ತಿಲ್ಲಪ್ಪ, ನೀನು ನಮಗೆ ಪಾರ್ಟಿ ಕೊಡಬೇಕು ಅಂತೇಳಿ.
ಎಲ್ಲೆದು ಕೊಡ್ತಾನೆ ರೀ ಪಾರ್ಟಿ, ಪಾಪ ಅವ್ನಿಗೆ ಬರದೆ ಸ್ವಲ್ಪ ಸಂಬಳ, ಇವರೆಲ್ಲ ಬಂದುಬಿಟ್ರೆ ಎಲ್ಲರೂ ಸಿಕ್ಕಾಬಿಟ್ಟೆ ಜನ, ನಾವು ಬರ್ತೀವಿ ಅಂತೇಳಿ ಇವ್ನು ಯೋಚನೆ ಮಾಡಿದೆ, ಇವ್ರು ಬಿಡೋಂಗಿಲ್ಲ ಅಂತೇಳಿ. ಆಯ್ತು ಬನ್ನಿ ಸಾಯಂಕಾಲ ನಮ್ಮನೆ ತಂದು ಅರೇಂಜ್ ಮಾಡಿದ್ನಿ, ಬನ್ನಿ ಎಲ್ಲರೂ ಅಂದರು. ಹೆಂಗೂ ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದ್ದಾನ ಅಂತೇಳಿ ಭಾರಿ ಜೋರಾಗೆ ಹೋದ್ರೆಲ್ಲ. ಏನೆಲ್ಲ 2,000 ರೂಪಾಯಿ 3,000 ರೂಪಾಯಿ ಶೂ, 4,000 ರೂಪಾಯಿ ಚಪ್ಪಲಿ ಎಂತೆಂಥವನು ಹಾಕ್ಕೊಂಡು ಒಳ್ಳೆ ಸೂಟು ಪುಟ್ಟು ಹಾಕ್ಕೊಂಡು ಅವ್ರ ಮನೆ ಪಾರ್ಟಿಗೆ ಹೋದರು. ಆ ಪಾರ್ಟಿಗೆ ಹೋಗಿ ಎಲ್ಲ ಒಳಗಡೆ ಕೂರಿಸಿದ ಅವನು. ಅವ್ರು ಏನೇನು ಸಪ್ಲೈ ಮಾಡಬೇಕು, ಏನೇನು ಎಣ್ಣೆ ಸಪ್ಲೈ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ರೆಡಿ ಇಟ್ಟು, ಸರ್ ಇದು ತಾಂತಾಯಿರಿ ಅಂತೇಳಿ ಹೇಳ್ದ. ತಾಂತಾಯಿರಿ ಒಂದನೇ ಈ ಹೊರಗೆ ಬಂದವನು ಏನು ಮಾಡಿದ, ಒಳ್ಳೊಳ್ಳೆ ಶೂ ಹಾಕ್ಕೊಂಬಂದಿದ್ರಲ್ಲ, ಒಳ್ಳೊಳ್ಳೆ ಚಪ್ಪಲಿ ಹಾಕ್ಕೊಂಬಂದ್ಬಿಟ್ಟಿದ್ರಲ್ಲ, ಅವೆಲ್ಲವನ್ನು ಗಂಟು ಕಟ್ಟಿ ಅಂತ ತಗೊಂಡೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ಬಾಟಾ ಶೋರೂಮ್ ಇತ್ತು. ಅಣ್ಣ ಎಷ್ಟು ರೇಟ್ಗೆ ಹಾಕಿಂತೀರೋಣ, ಭಾರಿ ಚೆನ್ನಾಗಿದ್ದಾವೆ ಅಂದ. ಅವ್ರು ನೋಡಿದ್ರು, ಯೋಚನೆ ಮಾಡಿದ್ರು, ಪರವಾಗಿಲ್ಲ ಭಾರಿ ಫ್ರೀಯಾಗಿ ಸಿಗಂಗಿದ್ದಾವೆ ಅಂತೇಳಿ, ಬಾರಪ್ಪ 2,000 ರೂಪಾಯಿ ಶೂನ್ 1,000 ರೂಪಾಯಿಗೆ, 4,000 ರೂಪಾಯಿಂದ 2,000 ರೂಪಾಯಿಗೆ ಹಿಂಗೆ ಮಾಡಂತೂ ತಗೊಂಬಿಟ್ಟ. ಅವನು ದುಡ್ಡು ತಗೊಂಬಂದ. ಬಂದ ತಕ್ಷಣ ಪಾರ್ಟಿ ನಡೀತಿತ್ತು, ಭಾರಿ ಖುಷಿ ಆಯಿತು, ಒಳ್ಳೆ ಮತ್ತೇರ್ಬಿಟ್ಟಿತ್ತು ಅವ್ರಿಗೆ. ಏನೇ ಏನು ಚೆನ್ನಾಗಿ ಮಾಡಿದೆಯಾ ಪಾರ್ಟಿ ಅಂದರೆ, ಭಾರಿ ಚೆನ್ನಾಗಿ ಅರೇಂಜ್ ಮಾಡಿದೆಯಾ ಕಣೆ ಅಂದರು. ಎಲ್ಲ ನಿಮ್ಮ ಎಕಡ ಸ್ವಾಮಿಯಿಂದ. ಅವ್ರಿಗೆ ಆಶ್ಚರ್ಯ ಬಿಡ್ತು ಅವ್ರಿಗೆ. ಸುಂದರಿ ಎಂತ ಮಾತಾಡ್ತೀಯಾ, ಎಂತ ಎಕಡ ಅಂತೀಯ, ಭಾರಿ ಚೆನ್ನಾಗಿದೆ ಕಣೆಯ, ನೋಡಿ ಇದು ಈ ಸ್ವೀಟ್ಸ್ ತಂದಿದೆಯಲ್ಲ, ಇದು ಈ ಚಿಪ್ಸ್ ಆಗಲಿ ಶೇಂಗಾ ಬೀಜ ಆಗಲಿ ಇಲ್ಲಿ ತರಿಸಿದ್ದಪ್ಪ, ಭಾರಿ ಚೆನ್ನಾಗಿದೆ ಕಣೆಯ ಅಂದ. ಅದು ನಿಮ್ಮ ಎಕಡ ಸ್ವಾಮಿಯಿಂದ. ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಸುಂದರ ಎದಕ್ಕೆ ಹಂಗೆ ಮಾಡ್ತೀಯ, ಎಂತ ಮಾತಾಡ್ತೀವಿ, ಭಾರಿ ಚೆನ್ನಾಗಿ ಮಾಡಿದ್ದೀವಿ ಬಿಡೆಯ ಅಂದರು. ಎಲ್ಲ ಆದಮೇಲೆ ಏನು ಬಾಳೆಹಣ್ಣು ಬೀಡ ಎಲ್ಲ ತರಿಸ್ಬಿಟ್ಟಿದ್ದ. ಹಿಂಗೆ ಯಾರು ಮಾಡಿಲ್ಲ ಕಣೆಯ, ಬಾಳೆಹಣ್ಣು ಬೀಡ ಎಲ್ಲ ತರಿಸಿದ್ಯಾ, ಅದು ನಿಮ್ಮ ಎಕಡ ಸ್ವಾಮಿಯಿಂದ. ಇವ್ರಿಗೇನು ಗೊತ್ತಾಗಲಿ, ಎಲ್ಲ ಮುಗೀತು. ಆಮೇಲೆ ಎಲ್ಲ ಮುಗಿದು ಪಾರ್ಟಿ ಮುಗಿದು ಖುಷಿಯಾಗಿ ವಾಪಸ್ ಹೋಗ್ಬೇಕಾರೆ ಅಂತೇಳಿ ಹೋಗಿ ಹುಡುಕಾಡ್ತಾರೆ. ಕಾಲಿಗೆ ಹಾಕೋಣ ಅಂದ್ರೆ ಯಾರೋ ಚಪ್ಪಲಿ ಇಲ್ಲ, ಬೂಡ್ಸೂ ಇಲ್ಲ, ಶೂನೂ ಇಲ್ಲ ಅಂತೇಳಿ. ಅವ್ನು ಕೇಳಿದ್ರು, ಎಲ್ಲೋದಪ್ಪ ಅಂದರು. ಅಯ್ಯೋ ನೀವು ಅವಾಗಲೇ ಹೇಳಿದ್ನಲ್ಲ ಸ್ವಾಮಿ, ಎಲ್ಲ ನೀವು ಎಕಡ ಸ್ವಾಮಿ ಅಂತೇಳಿ. ಅಯ್ಯೋ ನನ್ನ ಮಗನೇ, ನಮ್ಮ ಎಕ್ಕಡ ನಮಗೆ ತಿನ್ನಿಸ್ಬಿಟ್ಟ ನೀನು ಅಂದರು ಅಂತೇಳಿ. ಪ್ರಾಯಶಃ ಅಲ್ಲಿವರೆಗೂ ತಿನ್ನಿಸಿದ್ದು ಕುಡಿಸಿದ್ದು ಅವ್ರು ಎಕ್ಕಡ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಅದರ ಪರಿಣಾಮ ಅಂತಕ್ಕಂಥದ್ದು, ಅದರ ಎಫೆಕ್ಟ್ ಅಂತಕ್ಕಂಥದ್ದು ಹೇಗಿರ್ಬೋದು ಅಂತಕ್ಕಂಥದ್ರ ಸೂಚನೆ ಈ ದೃಷ್ಟಾಂತ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಅಂತೇಳಿ. ಸಾಮಾನ್ಯ ನಾನು ಮೊನ್ನೆ ಮೈಸೂರಿಗೊಂದು ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಡಿ ಆಲ್ಕೋಹಾಲ್ ಪ್ರೋಗ್ರಾಮ್, ಆ ಮದ್ಯವ್ಯಸನಿಗಳ ಶಿಬಿರಕ್ಕೆ ಹೋಗಿದ್ದೆ ಅಂತೇಳಿ. ನೀವು ಕೇಳಿ, ಅಲ್ಲಿ ಯಾರನ್ನು ಕೇಳಿರಿ ಏನು ಹೇಳ್ತಾರೆ, ಯಾಕಣ ಎಣ್ಣೆ ಹೊಡಿತೀಯ ಅಂದ್ರೆ, ಏನು ಮಾಡೋಕ್ಕಾಗೋಣ, ಸವಾಸ ದೋಷ ಬಿಡಲ್ಲ ಕಾರಣ ಅಂತೇಳಿ, ಅವ್ನು ಕಲಿಸ್ಬಿಟ್ಟ ಕಾರಣ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ. ಆಗ ನನಗೆ ನೆನಪಾಯ್ತು, ಅವ್ರಿಗೆ ಹೇಳ್ತಾರೆ, ನಿಜ ಹೇಳೋರೇನು, ಏನಣ್ಣ ಭಾರಿ ಶೀತಕರಣ, ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ಕಮ್ಮಿ ಆಗಿಲ್ಲ, ಮಾತ್ರೆ ತಗೊಂಡ್ರು ಕಮ್ಮಿ ಇಲ್ಲ, ಏನು ಮಾಡೋಣ ಅಂದರೆ ಅವ್ನು ಹೇಳೋದೇ ಅದು, ಮಗನೇ ಯಾವ ಮಾತ್ರೆಗೂ ಬೇಡ, ಯಾವ ಡಾಕ್ಟ್ರ್ ಹತ್ರಕ್ಕೂ ಹೋಗಬೇಡ, ಸಾಯಂಕಾಲ ಒಂದು 16 19 ಇಷ್ಟು ಹಾಕಿಬಿಡು, ಅದು ಹೋಗದೆ ಇದ್ರಿ ಕೇಳಲ್ಲ ಅಂತೇಳಿ. ಅಣ್ಣ ಹೋಗುತ್ತೆ ಅಣ್ಣ, ಸುಮ್ಮ ಹೋಗೋ ಮರೆ, ಹೋಗದೆ ಯಾಕೆ, ಹೋಗುತ್ತೀನಿ ಹಾಕಿ ನೋಡು, ನಾವು ಹೋಗಿದ್ದೀವಿ ಅಂದ. ಅದಕ್ಕೆ ಅಣ್ಣ ಹಾಕ್ತೀನಿ, ಹಾಕಲ್ಲ ಅಂತಲ್ಲ, ಹೋಗೋದು ಗ್ಯಾರಂಟಿ ಅಣ್ಣ ಅಂದ. ಯಾಕಲ್ಲೇ ಹೋಗಲ್ಲ, ಅಲ್ಲಲ್ಲಿ ನಾನು ಇದನ್ನು ಶುರು ಮಾಡಿದ ಮೇಲೆ ನಂದು 3 ಎಕರೆ ಗದ್ದೆನೇ ಹೋಗೈತಿ ಅಂದಮೇಲೆ ನಿನ್ನ ಶೀತ ಹೋಗಲ್ವಾ ಅಂತೇಳಿ. ಪ್ರಾಯಶಃ ಇಂಥದ್ದು ಏನೇನು ಹೋಗುತ್ತೆ, ಏನೇನು ಕಳೆಯುತ್ತೆ ಅಂತಕ್ಕಂಥದ್ದು ಇದೆಯಲ್ಲ, ಇದೆಲ್ಲದನ್ನು ಗ್ರಹಿಸ್ಬೇಕಲ್ಲ ಅಂತೇಳಿ ನಾನು ಈ ಕುಡುಕರು ಏನಿದ್ದಾರೆ, ಈ ಎಣ್ಣೆ ಹೊಡೆಯೋರು ಏನಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನೇನಿದ್ದಾವೆ, ಏನೇನು ದೃಷ್ಟಾಂತಗಳಿದ್ದಾವೆ ಅಂತೇಳಿ ಇವತ್ತು ಇಡೀ ಸುಮ್ಮನೆ ಬರ್ಬೇಕಾದ್ರೆ ಎಲ್ಲ ಮೆಲುಕಾಕೆ ಅಂತ ಬರ್ತಿದ್ದೆ ಅಂತೇಳಿ. ನೀವು ಸಾಮಾನ್ಯ ಮನಸ್ಸಿ ಎಣ್ಣೆ ಹೊಡೆಯೋರಿಗೆ ಅದೇ ಗುಂಗಲ್ಲಿ ಇದ್ದುಬಿಟ್ರೆ, ಅವ್ರ ಗಂಡ ಹೆಂಡತಿ ಏನೋ ಗಲಾಟೆ ಆಗ್ಬಿಟ್ಟಿದೆ, ಕೇಸ್ ಆಗ್ಬಿಟ್ಟಿದೆ, ಅವ್ಳು ಹೆಂಡತಿ ಅಂಗಡಿಲಿ ಹೋದಾಗ ಏನೋ ಕದ್ದು ಬಿಟ್ಟಿದ್ದಾಳೆ ಅಂತೇಳಿ ಎನ್ಕ್ವೈರಿ ನಡೀತಿದೆ ಕೋರ್ಟಲ್ಲಿ, ಹೆಂಗೆ ಗಲಾಟೆ ಆಗ್ತಿತ್ತು, ಇವನು ಅಲ್ಲಿಗೆ ಎಣ್ಣೆ ಹೊಡ್ಕೊಂಡೆ ಹೋಗ್ಬಿಟ್ಟಿಯಾನೆ ಅಂತೇಳಿ. ಹೋದ ತಕ್ಷಣ ಸಾಮಾನ್ಯ ಜಡ್ಜ್ಗಳು ಒಂದು ಮಾತಾಡ್ತಾರಲ್ಲ, ಗಲಾಟೆ ಆಗ್ತಿದ್ರೆ ಆರ್ಡರ್ ಅಂದರು. ಇವ್ನು ಕುಡ್ಕೊಂಡು ಅಲ್ಲೇ ನಿಂತಿದ್ನಲ್ಲ, ಸ್ವಾಮಿ ಒಂದು 90 ಬ್ರ್ಯಾಂಡಿ ಹಂಗೆ ಒಂದು ಸೋಡಾ ಬಾಟ್ಲಿ ಆರ್ಡ್ರ್ ಮಾಡಿರಿ ಸ್ವಾಮಿಯಿಂದ ಅಂತೇಳಿ. ಅವ್ರ ಜಡ್ಜು ಆರ್ಡರ್ ಅಂದ್ರೆ ಸುಮ್ಮನೆ ರೀ ಅಂತೇಳಿ, ಇವನಲ್ಲಿ ಎಣ್ಣೆ ಹೊಡ್ಕೊಂಡು ತಿಂದ್ಬಿಟ್ಟಿದ್ನಲ್ಲ, ಸ್ವಾಮಿ ಹಂಗೆ ಒಂದು ಬಾಟ್ಲಿ ಬ್ರ್ಯಾಂಡಿ ಮತ್ತು ಇನ್ನೊಂದೇನಾದ್ರು ಸೋಡಾ ಬಾಟ್ಲಿ ಹೇಳ್ಬಿಡಿ ಸ್ವಾಮಿಯಿಂದ ಅಂತೇಳಿ. ಇಂಥ ಪರಿಸ್ಥಿತಿಗಳು ಆಗ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಅಂತೇಳಿ. ಅವ್ರ ಜಡ್ಜ್ಮೆಂಟ್ ಇವ್ನು ಹೆಂಗೆ ಸಿಗಾಕೊಂಬಿಟ್ಟ ಅಂದ್ರೆ, ಆರ್ಡ್ರ್ ಕೊಟ್ಬಿಟ್ರೆ ಅವ್ರು ಏನು ಅಂದರೆ, ಅವಳೊಂದು ಬಿಸ್ಕೆಟ್ ಪ್ಯಾಕ್ ಕದ್ದಿದ್ಲು ಅಂತೇಳಿ. ಬಿಸ್ಕೆಟ್ ಪ್ಯಾಕ್ ಕದ್ದಿರೋದ್ರಿಂದ ಕದ್ದಿರೋ ನಿಜ ಅಂತ ಪ್ರೂವ್ ಆಯಿತು. ನೋಡಿದರು, ಎಷ್ಟಿದ್ವು ಒಂದು ಬಿಸ್ಕೆಟಲ್ಲಿ ಸ್ವಾಮಿ, ಅಲ್ಲಿ 12 ಬಿಸ್ಕೆಟ್ ಇದ್ದು ಅಂತೇಳಿ. ನೋಡಿ, ಆ ಬಿಸ್ಕೆಟ್ ಪ್ಯಾಕಲ್ಲಿ 12 ಪ್ಯಾಕ್ ಇರೋದ್ರೆ 12 ಇದ್ದು ಅಂತ ಗೊತ್ತಾಯಿತು. ಅವಳು ಕದ್ದಿರೋದು ನಿಜ ಇರೋದ್ರಿಂದ ಅವಳಿಗೆ 12 ದಿವಸ ಶಿಕ್ಷೆ ಕೊಟ್ಬಿಡೀನಿ ಅಂತೇಳಿ. ಇವನಿಗೆ ಗಂಡನಿಗೆ ಖುಷಿ ಆಗ್ಬಿಡ್ತು, ಹೆಂಡತಿ 12 ಸಿಲ್ದಂಗೆ ಆಗ್ತಾಳೆ ಅಂತೇಳಿ. ಬಟ್ 12 ದಿವ್ಸಕ್ಕೆ ವಾಪಸ್ ಬಂದುಬಿಡ್ತಾಳಲ್ಲ, ಇವಳು ಏನಾರ ಮಾಡಿ ಸಿಗಾಕ್ಸ್ಬಲ್ಲ ಅಂತೇಳಿ. ಸ್ವಾಮಿ 12 ಬಿಸ್ಕೆಟ್ ಕದ್ದಿದ್ದು ಅಂತೇಳಿ ನೀವು ಶಿಕ್ಷೆ ಕೊಟ್ಟರೆ ಸರಿ ಸ್ವಾಮಿ, ನಿಮಗೆ ಗೊತ್ತಿಲ್ಲ ಇನ್ನೊಂದು ಸತ್ಯ ಹೇಳ್ತೀನಿ ಸ್ವಾಮಿ, ಇನ್ನೊಂದು ಕದ್ದುಬಿಟ್ಟಿದ್ಲು, ಅದು ಆ ಪ್ರಕಾರನೇ ಶಿಕ್ಷೆ ಕೊಡಿ ಸ್ವಾಮಿ. ಏನು ಕದ್ದಿದ್ಲು ಅಂದರೆ, ಒಂದು 100 ಗ್ರಾಮ್ ಸಾಸಿವೆ ಕಾಳು ಪ್ಯಾಕೆಟ್ ಕದ್ದುಬಿಟ್ಟಿದ್ಲು ಸ್ವಾಮಿ ಅಂತೇಳಿ. ಈ ಸಾಸಿವೆ ಕಾಳು ಎಣಿಸಿರಿ ಎಷ್ಟು ದಿವಸ ಇರಬೇಕದು ಜೈಲಲ್ಲಿ ಅಂತೇಳಿ. ಪ್ರಾಯಶಃ ಇಂಥ ಬುದ್ಧಿವಂತರು, ಇಂಥ ಚಾಕುಚಕ್ಯತೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಹಾಗೆ ಕೂತು ಯೋಚನೆ ಮಾಡ್ತಾಯಿದ್ದೆ. ನೆಕ್ಸ್ಟು ನಿಮ್ಮ ನಗೆ ಹಬ್ಬ ಅಂತಕ್ಕಂಥದ್ದು ಇದೇ ಇದೆ. ಅವ್ರು ಹೇಳ್ತಾರೆ, ನೀವು ಎಲ್ಲರೂ ನಗಬೇಕು ಅಂತಕ್ಕಂಥದ್ದು ಅಷ್ಟೇ ನನ್ನ ವಿಧಾಂತಿ ಅಂತೇಳಿ. ನಾವಿಲ್ಲಿ ನಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಾನು ಸಾಮಾನ್ಯವಾಗಿ ಮಾತನ್ನು ಹೇಳ್ತಿರ್ತೀನಿ ಗೊತ್ತಾ ನಿಮಗೆ, ನಮ್ಮ ರಿಚರ್ಡ್ ಲೂಯಿಸು, ನಮ್ಮ ಕಿರ್ಲೋಸ್ಕರ್ ಸ್ಕತ್ಯ, ನಮ್ಮ ಮಿಮ್ಗಿ ಗೋಪಿ, ಏನು ನಮ್ಮ ಮೈಸೂರನ್ನು ನಗಿಸ್ತಾ ಇದ್ದಾರೆ, ಎಲ್ಲ ನಗ್ತಾ ಇದ್ದಾರೆ. ಆ ನಗಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಿದ್ರಪ್ಪ ಅಂದರೆ, ಸ್ಟೇಜ್ ಮೇಲೆ ಕುತ್ಕೊಂಡು ಒಂದು ಪ್ರಯೋಗ ಮಾಡ್ತಾಯಿದ್ರು. ಏನು ಪ್ರಯೋಗ ಅಂದರೆ, ನಗ್ತಾರೆಲ್ಲ ಅಂತೇಳಿ. ಏನು ಮಾಡ್ತಿದ್ರು ಅಂದರೆ, ಒಂದು ನುಂಗ ಕೆಲಸ ಅಂತೇಳಿ, ನುಂಗಿಬಿಟ್ರೆ ನಗ್ತಾರೆ ಅಂತೇಳಿ. ಏಕ್ದಮ್ ಒಂದು ಸಣ್ಣದೊಂದು ಹಾವಿನ ಬುಟ್ಟಿ ತಂದುಬಿಟ್ರು, ಆ ಬುಟ್ಟಿ ನುಂಗಿಬಿಟ್ರು. ಜನ ಎಲ್ಲ ನಕ್ಕಿದ್ದು ಏನು ಚೆನ್ನಾಗಿ ನುಂಗಿದ ಅಂತೇಳಿ. ಅದಾಗ್ತಿದ್ದಂಕ್ಲೆ ಇನ್ನೊಂದು ಹಾವು ಆಡ್ಸ್ತಕ್ಕಂಥ ಒಂದು ಪುಂಗಿ ಹಂಗಿತ್ತು, ಅದನ್ನು ನುಂಗಿಬಿಟ್ಟ. ಏನು ನಕ್ಕಿದ್ದ ಜನ. ಅದಾದಮೇಲೆ ಒಂದು ಸಣ್ಣದೊಂದು ಬಲ್ಬ್ ನುಂಗಿಬಿಟ್ಟ, ಆಗಲೂ ನಕ್ಕಿದ್ದ ಜನ. ಅದಾದಮೇಲೆ ಸಣ್ಣದೊಂದು ಹಾವಿನ ಮರಿತು, ಅದನ್ನೇ ನುಂಗಿಬಿಟ್ಟ ನಕ್ಕರು. ಎಲ್ಲ ನಗ್ತಾ ಇದ್ದಾರೆ ಇವ್ನು ನುಂಗದ್ ನೋಡಿ. ಮೂಲೆಯಲ್ಲಿ ಒಬ್ಬ ನಮ್ಮ ಸಾಣೇಹಳ್ಳಿ ಅಜ್ಜ ಸುಮ್ಮನೆ ಕೂತ್ಬಿಡಿ, ಏನು ಸೀರಿಯಸ್ ಆಗಿ ನಗ್ದಂಗೆ.
ಕಾರ್ಯಕ್ರಮದ ಆಯೋಜಕರಿಗೆ ಸಿಟ್ಟು ಬಂದುಬಿಡ್ತು, ಇದ್ಯಾಕೆ ಹಿಂಗೆ ಸುಮ್ಮನೆ ಕೂತಾನಲ್ಲ ಅಂತೇಳಿ. ಹೋಗಿ ಅವ್ನು ಕೇಳಿದ್ರಲ್ಲ ಜನ ಎಲ್ಲ ನಗ್ತಾ ಇದ್ದಾರೆ ಅವ್ರು ನುಂಗದ್ ನೋಡಿ, ನೀನು ಯಾಕೆ ನಗ್ತಾ ಇಲ್ಲ ಅಂದರು. ಸುಮ್ಮನೆ ಮರೆ ಮಾಡೋ ಕೆಲಸ ಇಲ್ಲವೋ ನನಗೆ, ಏನು ಸೀಮೆಗಿಲ್ಲೋದು ನುಂಗ್ತಾ ಇದ್ದಾನೆ ಅಂತೇಳಿ ನಗಬೇಕಲ್ವ ನಾನು, ಏನು ಭಾರಿ ನುಂಗ್ತಾ ಇದ್ದಾನಾ, ಬಂದು ನೋಡಿ ನಮ್ಮ ಊರಿಗೆ ಏನೇನು ನುಂಗಿದ್ದಾರೆ ಅಂತೇಳಿ. ಸೇತುವೆನೇ ನುಂಗಿದ್ದಾರೆ, ಸೊಸೈಟಿನೇ ನುಂಗಿದ್ದಾರೆ, ಬಿಲ್ಡಿಂಗ್ನೇ ನುಂಗಿದ್ದಾರೆ, ಟಾರ್ನೇ ನುಂಗಿದ್ದಾರೆ. ಆ ನಂಗೋದ್ರ ಮುಂದೆ ಇದ್ಯಾವ ನಂಗೋದು ಅಂತೇಳಿ ನಾನೇ ನಗ್ಲಪ್ಪ ಸೀರಿಯಸ್ ಆಗಿ ಕೂತಿದ್ದೆ ಅಂತೇಳಿ. ಏನು ಅದ್ಭುತವಾದಂಥ ಒಂದು ದೃಷ್ಟಾಂತವನ್ನು ಪ್ರಸ್ತುತವಾದ ವ್ಯವಸ್ಥೆಗೆ ತೆರೆದಿಡ್ತಾರೆ ಅಂತೇಳಿ. ಇದು ಆ ನಗೆಯಿಂದಿರ್ತಕ್ಕಂಥ ಅದ್ಭುತವಾದಂಥ ಸಂದೇಶ ಅಂತೇಳಿ. ನಾನು ಮೊನ್ನೆ ದುಂಡಿರ್ದೊಂದು ಓದ್ತಾ ಇದ್ದೆ. ನೀವು ಬೇಂದ್ರೆಯವ್ರದ್ದೊಂದು ಕವನ ಕೇಳಿದ್ದಾರೆ, ಯಾವುದಾದ್ರು ಗೊತ್ತಾ ನಿಮಗೆ? ಕುಣಿಯೋಣು ಬಾರ ಕುಣಿಯೋಣು ಬಾರ ಕುಣಿಯೋಣು ಬಾರ ಅಂತೇಳಿ. ಅದು ಕೇಳಿದಿರಲ್ಲ, ಅದಕ್ಕೆ ಪರ್ಯಾಯವಾಗಿ ಒಂದು ಹಾಡು ಬರೆದಿರೋ ಅವರು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ನುಂಗೋಣು ಬಾರ ನುಂಗೋಣು ಬಾರ ನುಂಗೋಣು ಬಾರ ನುಂಗೋಣು ಬಾ ಅಂತೇಳಿ. ಲೈಸೆನ್ಸು ಪರ್ಮಿಟ್ ಫೈಲುಗಳ ತೆರೆದಿಟ್ಟು ಅಲ್ಲಲ್ಲಿ ಅಷ್ಟಷ್ಟು ನುಂಗೋಣು ಬಾರ, ಯಾರಿಗೋ ಟ್ರಾನ್ಸ್ಫರು ಬಡ್ತಿಯ ಆರ್ಡರು ಡರ್ಡರು ತೇಗುತ್ತಾ ನುಂಗೋಣು ಬಾರ, ವಿಶ್ವಾಸ ಸ್ನೇಹ ಓಹೋ ಹಾ ನಗನಗುತ್ತಾ ಸ್ವಾಹ ನುಂಗೋಣು ಬಾರ, ಟೆಂಡರ್ ಗಿಂಡರು ಅನ್ನುವ ಶಂಡರು ಕಂಡರು ಕಾಣ್ದಂಗೆ ನುಂಗೋಣು ಬಾರ, ಹಾವಾಲ ಗೀವಾಲ ನಮಗೊಂದು ಸವಾಲ ಲಂಚಕ್ಕೆ ಸಾವಿಲ್ಲ ನುಂಗೋಣು ಬಾರ, ಮರ್ಯಾದೆ ಗಿರಿಯಾದೆ CBI ಫಿರ್ಯಾದೆ ಯಾರಿಗೂ ಎದರದೆ ನುಂಗೋಣು ಬಾರ, ಕಾಡನ್ನು ಮೇಡನ್ನು ತಿದ್ದಿರೆ ಕಾಡನ್ನು ಸುಡುಗಾಡನ್ನು ಬಿಡದೆ ನುಂಗೋಣು ಬಾರ, ಸ್ವಂತಕ್ಕೆ ಅನ್ನಾಲು ಒಂಥರ ಆದರೆ ಪಾರ್ಟಿಯ ಫಂಡ್ಗೆಂದು ನುಂಗೋಣು ಬಾರ, ಈ ನಾಡು ದೊಡ್ಡದು ಮಿಕ್ಕಷ್ಟು ಸಿಗುವುದು ಒಂದ್ಗೇನು ಬಿಡ್ದಂಗೆ ನುಂಗೋಣು ಬಾರ. ಕಡೆಗೆ ಅವ್ರು ಹೇಳ್ತಾರೆ, ಅಷ್ಟಕ್ಕೂ ಹಸಿವು ಹಿಂಗದಿದ್ರೆ ನಿನಗೆ ಈ ಭೂಗೋಳ ಮುದ್ದೆಯ ಮಾಡಿಕೊಂಡು ಗುಳುಮ್ ಅಂತ ನುಂಗೋಣು ಬಾರ ಅಂತೇಳಿ. ಪ್ರಾಯಶಃ ಇಡೀ ದೇಶದಲ್ಲಿ ಆ ನುಂಗ್ತಕ್ಕಂಥ ಪ್ರವೃತ್ತಿ ಆಗಿದೆ ಅಂತಕ್ಕಂಥದ್ದನ್ನು ಕಾವ್ಯದ ಮುಖೇನ ಕವನದ ಮುಖೇನ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾದಂಥ ಹಾಸ್ಯ ಅಂತೇಳಿ. ಬಂಧುಗಳೇ, ಇಡೀ ನಮ್ಮ ಜನಪದ ಕುಟುಂಬ ಹಾಸ್ಯದಲ್ಲೇ ಬಂದಿರೋದು ಅಂತೇಳಿ. ನಮ್ಮಲ್ಲಿ ಒಬ್ಬರಿದ್ರು ನೀವು ಆಶ್ಚರ್ಯ ಆಗುತ್ತೆ, ಸುಳ್ಳು ಹೇಳ್ತಕ್ಕಂಥದ್ದು ಕೂಡ ಒಂದು ಅದ್ಭುತವಾದ ಆರ್ಟ್ ಅಂತೇಳಿ ನಾವು ಅಂತೀವಲ್ಲ, ಆ ಸುಳ್ಳು ಹೇಳ್ತಕ್ಕಂಥ ಆರ್ಟನ್ನು ಕಲೆಯನ್ನು ಎಷ್ಟು ಚೆನ್ನಾಗಿ ನಮ್ಮ ಹಳ್ಳಿಗರು ಹೇಳ್ತಾರೆ ಅನ್ನೋದಕ್ಕೆ ನಮ್ಮ ಹಳ್ಳಿ ಕಡೆ ನಾಜುಕಯ್ಯ ಅಂತಾರೆ. ಅವ್ರು ಏನಾರ ಬಂದುಬಿಟ್ರೆ ನಕಲಿ ಶ್ಯಾಮ ಅಂತಾರೆ. ಅವ್ನು ಬಂದರೆ ಒಂದು ಖುಷಿ, ಅವ್ನು ಏನು ಚೆನ್ನಾಗಿ ನಗ್ತಾನಪ್ಪ ಅಂದರೆ ಅವ್ನು ಬಂದುಬಿಟ್ರೆ ಅವ್ನು ನಗಿಸ್ತಾನೆ ಅಂತೇಳಿ. ಅವನು ಬಂದ ಅಲ್ಲಿ ನಮ್ಮ ಸಾಣಹಳ್ಳಿ ದೇವಸ್ಥಾನದ ಹತ್ರ ಮಠದ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ನು ಬಂದರೆ ಒಂದು ಚಂದ ಏಕ್ದಮ್ ಬಂದವನೇ, ಜನ ಎಲ್ಲ ಸೇರಿದ್ರು. ಅಣ್ಣ ಏನಪ್ಪ ಬೇಸೆ ಬಿಡ್ಕೊಂಬಂದ್ಬಿಟ್ಟೆ ಬೇಗ ಅಂತಂದಿದ್ದಕ್ಕೆ, ಅಣ್ಣ ನಾನು ಬೇಸೆ ಹುಡ್ಕೊಂಡು ಹೋಗ್ತಿದ್ದೆ ಅಣ್ಣ, ಅಲ್ಲೊಂದು ಗಂಟೆ ನಡೀತು ಕಣ, ಎಂಥ ಮೈ ಜುಮ್ ಅಂದ್ಬಿಡ್ತು ಅಂದರೆ ಬೇಸೆ ಬಿಡ್ಕೊಂಡು ವಾಪಸ್ ಬಂದುಬಿಟ್ಟೆ ಕಣ. ಏನಾಯಿತು ಅಣ್ಣ? ಹಿಂಗೆ ಹೋಗ್ತಿದ್ನ, ನಮ್ಮ ಬೇಸದ ಇದ್ರಗಡೆ ಒಂದು ಸರ್ಪ ಅಡ್ಡ ನಿಂತ್ಕೊಂಡ್ಬಿಡ್ತು ಕಣ, 1000 ಎಡೆ ಸರ್ಪ ಕಣ, ಮೈ ಜುಮ್ ಅಂದ್ಬಿಡ್ತು ಅಂತೇಳಿ. ಯಾರು ಸುಳ್ಳು ಹೇಳೋಕ್ಕಾಗತ್ತೇನು ರೀ? ಸುಮ್ಮನಿರೋ ಮಾರೇ, ಯಾವನು ಹೇಳೋದು 1000 ಎಡೆ ಸರ್ಪ ಅಂತೆ, ಏನು ಹೇಳ್ಬಿಟ್ಟ ನಾವು ನಂಬಬೇಕು ಅಂದರೆ, ಅಣ್ಣ ಸುಳ್ಳು ಹೇಳ್ದ ಕಣ, ಸತ್ಯ ಹೇಳ್ತೀನಿ ಕಣ, 1000 ಎಡೆ ಅಲ್ಲ ಕಣ, ಕರೆಕ್ಟಾಗಿ 101 ಎಡೆ ಕಣ, ಹೆಂಗಿತ್ತು ಅಂದ್ರೆ ಹೇಳ್ಬಾರ್ದು ಕಣ ಅಂತೇಳಿ. 1000 ಎಡೆ ಇದ್ದಾನೆ ಎಲ್ಲಿ ಬಂದು ಹೇಳಿ 900 ಕಟ್ ಮಾಡೇ ಬಿಡ ಅಂತೇಳಿ. ಡೌಟ್ ಕಣಲ್ಲೇ 101 ಎಡೆ ಇರ್ತವೆ ಅಂದ್ರೆ ನನಗೇನು ಅನುಮಾನಪ್ಪ ಅಂದರೆ, ಅಣ್ಣ ನಾನು ಏನಾದ್ರು ಸುಳ್ಳು ಕೇಳೋಣ, ಕರೆಕ್ಟಾಗಿ ಎಣಿಸ್ತೆ ಕಣ, 7 ಎಡೆ ಸರ್ಪ ಕಾರಣ, ಮೈ ಜುಮ್ ಅಂದ್ಬಿಡ್ತು ಕಾರಣ ಅಂತೇಳಿ. ಅವೆಲ್ಲ ಕ್ಯಾಲೆಂಡರ್ ಸುಮ್ಮನೆ ಚಿತ್ರಗಿತ್ರ ಹಾಕಿರ್ತಾರೆ, 7 ಎಡೆ ಇರೋದು ಅನುಮಾನಪ್ಪ, ನನಗೇನು ಅನುಮಾನ ಅಂದರೆ, ಅಣ್ಣ ನೀನು ನಂಬಲ್ಲ ಅಂತ ಗೊತ್ತು ಕಾರಣ, ಕರೆಕ್ಟಾಗಿ 3 ಎಡೆ ಕಾರಣ, ಎಣಿಸ್ತೆ ಕ್ಲೀನಾಗಿ ಕಾಣೋ ಕಾರಣ 3 ಎಡೆ ಸರ್ಪ ಯಾವಾಗ ಅಡ್ಡ ನಿಂತ್ಕಂತೂ ನಾನು ವಾಪಸ್ ಬಂದುಬಿಟ್ಟೆ ಕಾರಣ ಅಂತೇಳಿ. ನಮ್ಗೆ ಯಾಕೋ ಅನುಮಾನ ಕಡಲ ಅಂತಂದ ತಕ್ಷಣ, ಅಣ್ಣ ಸುಳ್ಳು ಕೇಳೋದು ಕರೆಕ್ಟಾಗಿ 1 ಎಡೆ ಸರ್ಪ ಕಾರಣ, ಏಕ್ದಮ್ ಹಿಂಗೆ ನಿಂತ್ಕೊಂಡ್ಬಿಡ್ತಲ್ಲ, ಮೈ ಜುಮ್ ಅಂದ್ಬಿಡ್ತು, ವಾಪಸ್ ಬಂದುಬಿಟ್ಟೆ ಕಾರಣ ಅಂತೇಳಿ. ಏನು ಕಂಡ್ಯೋ ಏನು ಬಿಟ್ಟಿಯೋ ನಮಗೇನೋ ಅನುಮಾನ ಆಗ್ತೈತೆ ಅಂದಾಗ, ಅಣ್ಣ ನಿಮ್ಮ ಹತ್ರ ಸುಳ್ಳು ಕೇಳೋಣ, ಅವೇನು ನೋಡಲಿಲ್ಲ, ಈ ಹೋಗ್ತಿದ್ನಲ್ಲ ಬೇಲಿ ಸಾಲಿಗೆ ಸರಕ್ಕಂದಂಗೆ ಆದ ಕಾರಣ ಅಂತೇಳಿ. ಹಾವೇ ನೋಡಿಲ್ಲ ಅವನು, ಬರೀ ಸರಕ್ಕಂದಿದ್ದಕ್ಕೆ ಹಿಂಗೆ ಕಟ್ತಾರಲ್ಲ, ಇದು ನಿಜವಾದಂಥ ಒಂದು ಮಾತಿನ ವೈಖರಿ ಅಂತೇಳಿ. ಏನು ಟ್ಯಾಲೆಂಟ್ ಅಲ್ವಾ ಅಂತೇಳಿ. ನಮ್ಮ ಹಳ್ಳಿ ಕಡೆ ನಾನು ಆಗಾಗ ಹೇಳ್ತಿರ್ತೀನಿ, ಒಬ್ಬ ಅತಿಥಿಗೆ ಒಂದು ಅದ್ಭುತವಾದಂಥ ಒಂದು ಡೆಫಿನೇಷನ್ ಕೊಡ್ತಾರೆ ನಮ್ಮ ಒಯ್ಯನ್ಕಿಯವರಾಗಲಿ ನಮ್ಮ ಬೀಚಿಯವರಾಗಲಿ. ಅತಿಥಿ ಅಂದರೆ ಅವ್ನು ಬಂದ ತಕ್ಷಣ ವಾಪಸ್ ಹೋಗಬೇಕು ಅಂತೇಳಿ. ಈ ಅತಿಥಿ 4-5 ದಿವಸ ಉಳ್ಕೊಂಡ್ರೆ ಹೆಂಗಪ್ಪ ಅಂದರೆ ಅದೊಂಥರ ಮೀನಿದ್ದಂಗೆ ಅಂತೇಳಿ. ಮೀನು 3 ದಿವಸ ಕಳೆದ್ಮೇಲೆ ವಾಸನೆ ಬಂದ್ಬಿಡ್ತಂತೆ, ಹಂಗೆ ಅತಿಥಿ ಆದವರು ಜಾಸ್ತಿ ದಿವಸ ಇದ್ದರೂ ವಾಸನೆ ಬಂದ್ಬಿಡ್ತಾರೆ ಅಂತೇಳಿ. ಆ ಅತಿಥಿ ಆದವನು ಬಂದ ಗಂಡ ಹೆಂಡತಿ ಭಾವ ಆಗಬೇಕು, ನೆಂಟಾಗಬೇಕು, ಬಂದಿಲ್ಲೇ ಠಾಣ ಹುಡ್ಕೊಂಡ್ಬಿಟ್ಟಿದ್ದ, ಏನು ಮಾಡ್ರಿ ಹೋಗಂಗಿಲ್ಲ, ಏನು ಮಾಡೋದು ಇವ್ನು ಓಡ್ಸೋಕ್ಕೆ, 4-5 ದಿವಸ ಆಯಿತು, ವಾರ ಆಯಿತು ಉಳ್ಕೊಂಬಿಟ್ನಲ್ಲ. ಆ ಗಂಡ ಹೆಂಡತಿ ಯೋಚನೆ ಮಾಡಿದ್ರು, ಒಂದು ಕೆಲಸ ಮಾಡೋಣ, ಅವನ್ನೇನು ಓಡ್ಸೋಕ್ಕಾಗಲ್ಲ, ನೆಂಟು ಬೇರೆ, ನಾವು ಸರಿಯಾಗಿ ಜಗಳ ಆಡ್ದಂಗೆ ಮಾಡೋಣ, ನಮ್ಮ ಜಗಳ ನೋಡ್ಯಾರು ಹೋಗ್ತಾನೆ ಅಂತೇಳಿ. ಹೋಗ್ಲೇಬೇಕಲ್ಲ, ಹಂಗೆ ಮಾಡೋಣ ಸಮನೀರು ಅಂತೇಳಿ ಅವ್ನ ರೂಮಿಂದ ಎದ್ದು ಬರಬೇಕು. ಇವನು ಏಕ್ದಮ್ ಜಗಳ ಶುರು ಮಾಡ್ಬಿಟ್ಟೆ ಹೆಂಡತಿ ಕೈಲಿ. ಏನು ಏಕ್ದಮ್ ಮಾಡ್ದ, ಅವಳು ಕೂಗಾಡಿದ್ಲು, ಲಂಪ ಮಾಡ್ತಾಯಿದ್ಲು, ಎಲ್ಲ ಮಾಡ್ತಿದ್ದಂಕ್ಲೆ ಅವ್ನು ಸರಿಯಾಗಿ ಒಂದು 4 ಕೊಟ್ಟಂಗೆ ಮಾಡ್ದ, ಇವಳು ಹೊಡೆದ್ಲು, ಎಲ್ಲ ಆಗ್ತಿತ್ತು. ಇವನೇನು ಮಾಡ್ದ, ಜಗಳ ನೋಡೋಕ್ಕಾಗಲೇ ಇಲ್ಲ, ಅವನು ವಾಪಸ್ ಹೋಗ್ಬಿಟ್ಟ. ಅವನು ಅಯ್ಯಪ್ಪ ಇವ್ರು ಗಂಡ ಹೆಂಡತಿ ಜಗಳದ ನಾನೇ ಆಗಿರಬೇಕು ಅಂತೇಳಿ ವಾಪಸ್ ಹೋದ. ಒಂದು ಸ್ವಲ್ಪ ದೂರ ಹೋಗ್ತಿದ್ದ, ಖುಷಿ ಆಗ್ಬಿಟ್ಟಿದ್ರು ಗಂಡ ಹೆಂಡ್ತೀವಿ. ಇದು ಕಣಲ್ಲೇ ಪ್ಲ್ಯಾನ್ ಅಂದರೆ, ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀವಲ್ಲ ಅಂತೇಳಿ. ಅಲ್ಲ ಕಣಲ್ಲಿ ನೀನೇನು ಚೆನ್ನಾಗಿ ಗೊತ್ತುಬಿಟ್ಟಲ್ಲ, ನೀನು ಸಖತ್ತಾಗಿ ಗೊತ್ತುಬಿಟ್ಟಲ್ಲ ನಾನು ಹೊಡಿಬೇಕಾರೆ ಇಂದ. ನಾನೆಲ್ಲರೂ ಹೊಳ್ತಿದ್ದೇನೆ ಸುಮ್ಮನೆ ಹತ್ತಂಗೆ ಮಾಡಿದೆ ಕಣ್ರಿ ಇಂದ. ಇವನು ಅಲ್ಲ ಕಣ್ರಿ, ನೀವು ಹೊಡಿತೀವಿ ಏನು ಚೆನ್ನಾಗಿ ಹೊಡೆದ್ರಿ, ಹೊಡಿಬೇಕಾರೆ ಸರ್ ಹೊಡೆದಂಗೆ ಮಾಡಿದ್ರಲ್ರಿ ಅಂದರೆ, ನಾನೆಲ್ಲರೂ ಹೊಡಿತೀನಿ ನಿನಗೆ, ನಾನು ಸುಮ್ಮನೆ ಹೊಡೆದಂಗೆ ಮಾಡಿದೆ ಕಣೆ ಇಂದ.
ಇವ್ರು ಯಾವಾಗ ಹತ್ತಂಗೆ ಮಾಡಿದೆ ಹೊಡೆದಂಗೆ ಮಾಡಿದೆ ಅಂತ ಅಂತಾರಲ್ಲ, ಅದೇ ಟೈಮಿಗೆ ಒಂದು ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದ. ನಾನು ಅಷ್ಟೇ ಕಂಡ್ರಿ ಸುಮ್ಮನೆ ಓದಂಗೆ ಮಾಡಿದೆ ಅಷ್ಟೇ, ನಾನೇನು ಹೋಗ್ಲಾ ಬಂದು ಕೂತೀನಿ ಅಂತೇಳಿ. ಪ್ರಾಯಶಃ ಇಂಥ ಅಪರೂಪದ ಪ್ರಸಂಗಗಳು ನೋಡ್ತಾ ಇದ್ರೆ ನೀವು ಸಾಮಾನ್ಯ ಗಮನಿಸಿ, ನಿಮಗೆ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಥರದ್ದು ಬೇಕಾದಷ್ಟು ಪ್ರಸಂಗಗಳು ಬರ್ತವೆ ನಿಮಗೆ. ನೀವು ಎಷ್ಟು ಚೆನ್ನಾಗಿ ಅಂದರೆ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೋಗ್ತಿರ್ತಾರಲ್ಲ, ಈಗ ಬಿಡಿ, ನಾನು ಮೊದಲೆಲ್ಲ ಹೇಳ್ತಿರ್ತೀನಿ, ಆಗ ಪೂಜ್ಯದಿರಿಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಿದ್ದೆ, ಈ ಮೊದಲಾರಿಗಾದ್ರೂ ಈ ಹೆರಿಗೆ ಆಗಬೇಕಾದ್ರೆ ಬೇಗ ಹೆರಿಗೆ ಆಯಿತು ಅಂದರೆ ಅಥವಾ ಅಲ್ಲಿ ಪ್ರಸವ ವೇದನೆ ಆಗಿ ಹೆರಿಗೆ ಆಗ್ತಾಯಿದೆ ಅಂದರೆ ಆದ ತಕ್ಷಣ ಫೋನ್ ಮಾಡ್ಯಾರಲ್ವ, ಫೋನ್ ಮಾಡಿದಾಗ ಒಂದು ಶಬ್ದ ಬೆಳೆಸ್ತಾರೆ, ಏಣ ಹೆರಿಗಾಯ್ತು ಅಂತ ಗೊತ್ತಾಯ್ತು ಕಣ, ಏನು ಪ್ಲಸ್ಸಾ ಮೈನಸ್ ಅಣ್ಣ ಅಂತೇಳಿ. ಪ್ಲಸ್ ಅಂದರೆ ಗಂಡು ಮಗ ಆಗಿದೆ, ಮೈನಸ್ ಅಂದರೆ ಹೆಣ್ಣು ಮಗ ಆಗಿದೆ ಅಂತೇಳಿ. ಈಗ ನೀವು ಹಂಗೆ ಕೇಳೋಕ್ಕಾಗಲ್ಲ, ಕಾಲ ಬದಲಾಗ್ಬಿಟ್ಟಿದೆ. ನೀವು ಹೆರಿಗೆ ಆಗ್ತಿದ್ದಂಗೆ ಫೋನ್ ಮಾಡಿದರೆ ಈ ಕಡೆಯಿಂದ ಕೇಳ್ತಾನೆ, ಪ್ಲಸ್ಸಾ ಮೈನಸ್ ಅನ್ನಲ್ಲ, ಏಣ ಟಿಕೆಟ್ ಲೆಸ್ ಅಣ್ಣ ಅಂತೇಳಿ. ಟಿಕೆಟು ಅಂದರೆ ಗಂಡು ಮಗ ಅಂತೇಳಿ, ಟಿಕೆಟ್ ಲೆಸ್ ಅಂದರೆ ನಿಮ್ಗೆ ಯಾರು ಟಿಕೆಟ್ ತಗೊಂಡಂಗೆ ಇಲ್ವಲ್ಲ, ಅವ್ನು ಕೇಳ್ತಾನಣ್ಣ ಟಿಕೆಟ್ ಲೆಸ್ ಅಂತ ಕೇಳ್ತಾನೆ, ನೀವು ಹೇಳಬೇಕು ಅಂತೇಳಿ. ಪ್ರಾಯಶಃ ನೀವು ಗಮನಿಸಿ, ಬಸ್ಸಲ್ಲಿ ಹೋಗ್ಬೇಕಾರೆ ಅಂತ ಭಾರಿ ಆಡ್ತಿರ್ತಾರೆ, ಏನು ಹೇಳೋ, ನೀನು ಹಿಂಗೆ ಮಾಡ್ತಿದ್ರೆ ನಿನಗೆ ಗೊತ್ತಲ್ಲ, ನಿನಗೆ ಇಲ್ಲಿಂದ ಒದ್ಬಿಟ್ರು ಹೊಸದುರ್ದಾಗ ಬಿಡ್ಬೇಕು, ಹಂಗೆ ಓದ್ಬಿಡ್ತೀನಿ ಅಂತ ಒಬ್ಬಲ್ವಾ. ಇವನೆಂತಂದು ಅಂದ್ರೆ ಹಂಗೆ ಅಂತಿದ್ದಂಗೆ, ಅಣ್ಣ ಹಂಗೆ ಒದಿಯೋದೇ ಆದರೂ ಹೊಸದುರ್ಗ ತನಕ ಒದಿಯಂಗೆ ಬಿಡ್ಬಿಡೋಣ, ನಾನು ಒಂಚೂರು ನೀರ್ಗುಂತ ಇಳಿಬೇಕಾಯ್ತು, ಅಷ್ಟು ಬೀಳಂಗೆ ಒದಿಯೋಣ ಸಾಕು ಅಂತೇಳಿ ನೀವು ಮಾತಾಡ್ತೀರಿ ಇಂಥ ಆಸೆಗಳೇ ಅಂತೇಳಿ. ನೀವು ಸಾಮಾನ್ಯವಾಗಿ ಹೇಳ್ತಾರೆ, ಅವನಿಗೆ ಕೇಳಿದ ತಕ್ಷಣ ಹೇಳ್ಬಿಡ್ತಾರಲ್ವ, ಏನಂತ ಕೇಳ್ತಾರಣ್ಣ, ನೀವು ಜಗಳ ಆಡ್ಬೇಕಾದ್ರೆ ಕೇಳಿ ನೀವು, ನೀನು ಹಿಂಗೆ ಆಡ್ತಿದ್ರೆ ನೀವು 36ರಲ್ಲೂ ಉದುರಿಸ್ಬಿಡ್ತೀನಿ ಅಂತೇಳಿ. ಈ ಪಕ್ಕದಾಗ ಸುಮ್ಮನೆ ಕೂತ್ಕೋಬೇಕಲ್ಲ, ಕೂತ್ಕೊಂಡು ಅವ್ನು 36 ಮರೆ ಇರೋವೇ 32 ಅಂದರೆ ಮಗನೇ ನಿನ್ನ ನಡುವೆ ಬಾಯಿ ಆಗ್ತಿ ಅಂತ ಗೊತ್ತಿತ್ತು, ನಿನ್ನೊಂದು 4 ಸೇರ್ಸಿ ಅದಕ್ಕೆ ಹೇಳಿದ್ದೀನಿ ಅಂತೇಳಿ. ಇಂಥವೇ ಆಸೆಗಳು ಅಂತೇಳಿ. ನೀವು ಟಿಕೆಟ್ ಕಲೆಕ್ಟ್ರ್ ಬಂದ್ಬಿಡ್ತಾನೆ, ಟಿಕೆಟ್ ಅಂತ ಚೆಕ್ ಮಾಡೋಕ್ಕೆ ಬರ್ತಾನಲ್ಲ, ಚೆಕ್ ಮಾಡೋಕ್ಕೆ ಬಂದ ತಕ್ಷಣ ಈ ಪ್ಯಾಸೆಂಜರ್ ಒಂದು ಟಿಕೆಟ್ ಕೊಟ್ಟ, ತಾಳಿ ಟಿಕೆಟ್ ಅಂತೇಳಿ. ಅವ್ನು ನೋಡಿದ ತಕ್ಷಣ ಈ ಚೆಕಿಂಗ್ ಇನ್ಸ್ಪೆಕ್ಟ್ರು, ಯಾವ ಟಿಕೆಟ್ ಕೊಡ್ತೀಯಾ, ಹಳೆ ಟಿಕೆಟ್ ತೋರಿಸ್ತಾ ಇದೆಯಾ, ಹಳೆ ಟಿಕೆಟ್ ಒಂದ, ಮತ್ತು ನೀನು ನಾನು ಹೊಸ ಬಸ್ಸಾಗ ಕರ್ಕೊಂಡು ಹೋಗ್ತಿದ್ಯಾ, ನಿಂದು ಹಳೆ ಬಸ್ ಕಾರಣ, ಸುಮ್ಮತ್ತಾಗ ಟಿಕೆಟ್ ಕೇಳಿದ್ಯಾ, ತೋರಿಸಿ ಸುಮ್ಮನೆ ನೋಡ್ಕೊಂತಂದ ಅಂತೇಳಿ. ಇದು ಅದ್ಭುತವಾದಂಥ ಪ್ರಜ್ಞೆ ಅಂತೇಳಿ. ಇಂಥ ಜನಪದ ಪ್ರಜ್ಞೆ, ಇಂಥ ಜನಪದರ ಹಾಸ್ಯ ಅಂತಕ್ಕಂಥದ್ದು ಇದೆಯಲ್ಲ, ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಮನೆಗಳು ಅಂತೇಳಿ. ಇಂಥ ಮನೆಗಳಿದೆಯವಲ್ಲ, ಇಂಥ ಮನೆಗಳು ಮಹಾಮನೆ ಆಗಬೇಕು ಅಂತಕ್ಕಂಥದ್ದೇ ಪೂಜ್ಯರ ಸಂಕಲ್ಪ ಅಂತೇಳಿ. ಆ ಕಾರಣಕ್ಕೋಸ್ಕರನೇ ಇಂಥ ಅಪರೂಪದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡೋ ಮುಖೇನ ಯಾವ ನಮ್ಮ ಬಸವಣ್ಣವ್ರ ಮಡಿವಾಳ ಮಾಚೇನರಿ ವಚನದಲ್ಲಿ ಹೇಳ್ತಾರೆ, ಹೇಗೆ ಬಸವಣ್ಣ ಅಂದರೆ, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗಂಚಲು, ಒತ್ತಿ ಹಿಂಡಿದೊಡೆ ಭಕ್ತಿ ಎಂಬ ರಸವಯ್ಯ ಅಂತೇಳಿ. ಏನೋ ಅಪರೂಪದ ವಚನ ಅಲ್ವಾ, ಯಾರ್ದು ಮಡಿವಾಳ ಮಾಚೇನಾರ್ದು. ಈಗ ನೋಡಿ, ಇಲ್ಲ ಕಾಲ ಬದಲಾಗ್ಬಿಟ್ಟಿದೆ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಅಲ್ಲ, ಎತ್ತೆತ್ತ ನೋಡಿದರೆ ಅತ್ತತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದರೆ ಅತ್ಯಾಚಾರ ಅನಾಚಾರವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಬ್ರ್ಯಾಂಡಿ ವಿಸ್ಕಿ ಬೀರು ಎಂಬ ರಸವಯ್ಯ ಅಂತೇಳಿ. ಈಗ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮೂರವರು ಯಾರ ಹೋಗಿರ್ತಾರೆ ಇವತ್ತು ರಾತ್ರಿ, ನಾಳೆ ಬಂದ ಮೇಲೆ ಅವರೆಲ್ಲರೂ ಒಂದ್ಸರಿ ಗಾಣಕ್ಕಿಕ್ಕಿ ಹಿಂಡ್ರಿ ಅವ್ರನ್ನ, ಅವ್ರು ಹಿಂಡಿಬಿಟ್ರೆ ಖಚಿತವಾಗಿ ಯಾವ್ಯಾವ ರಸ ಅವರಿಂದ ಬರುತ್ತೆ ಅಂತೇಳಿ. ಪ್ರಾಯಶಃ ಇಂಥ ಒಂದು ರೀತಿ ರಸದ, ಒಂದು ರೀತಿ ಕೆಟ್ಟ ರಸದ ನಾಡಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡನ್ನು ಭಕ್ತಿಯ ನಾಡು ಮಾಡಬೇಕು, ಶಕ್ತಿಯ ನಾಡು ಮಾಡಬೇಕು, ಮುಕ್ತಿಯ ನಾಡು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಆ ಒಂದು ಭಕ್ತಿಯ ರಸಧಾರೆಯನ್ನು ಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಕಾವ್ಯದ ರಸಧಾರೆ, ಯಾವ ಸಾಹಿತ್ಯದ ರಸಧಾರೆ, ಯಾವ ನಗೆಯ ರಸಧಾರೆ ಇವತ್ತು ಹರಿಯುತ್ತೆ, ಆ ಮುಖೇನ ನೀವು ಪಾವನರಾಗಿರ್ತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಇವತ್ತು ಪೂಜ್ಯರ ಅಪ್ಪಣೆ ತಾಂಡು ಇವತ್ತು ಅಪರೂಪದ ಒಂದು ಗಳಿಗೆ. ಯಾಕಪ್ಪ ಅಂದರೆ ಇದೊಂದು ರಸಗಳಿಗೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಮಂಡ್ಯಕ್ಕೆ ಅನೇಕ ಜನ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿರಲಿಲ್ಲ. ಇಲ್ಲಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗೋರು ಚನ್ನಬಸಪ್ಪನವರ ದರ್ಶನ ನೀವೆಲ್ಲ ಮಾಡ್ತಾ ಇದ್ರಲ್ಲಿ ನೀವು ಖಚಿತವಾಗಿ ಪುಣ್ಯವಂತರು ಅಂತೇಳಿ. ಆ ಕಾರಣಕ್ಕೋಸ್ಕರ ಪರಮ ಪೂಜ್ಯರಿಗೂ, ಪರಮ ಪೂಜ್ಯ ಪಂಡಿತಾರಾಧ್ಯರ ಬಗ್ಗೆ, ನಮ್ಮ ಸಾಣೇಹಳ್ಳಿ ಶ್ರೀಮಠದ ಬಗ್ಗೆ, ಸಿರಿಗೆರೆ ಶ್ರೀಮಠದ ಬಗ್ಗೆ, ಪರಮ ಪೂಜ್ಯ ಲಿಂಗೈಕ್ಯ ಹಿರಿಯ ಶ್ರೀಗಳ ಬಗ್ಗೆ ನಮ್ಮ ಗೋರೂಚಾರರು ಇದ್ದಂಥ ಉದಾತ್ತವಾದಂಥ ಭಾವ, ಆ ನಿಟ್ಟಿನಲ್ಲಿ ಲಿಂಗೈಕ್ಯ ಶ್ರೀಗಳ ಮಹಾನ್ ಶಕ್ತಿಯನ್ನು ಅವರ ಶಬ್ದದ ರೂಪದಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ಆ 16 ಸಾಲುಗಳೇನಿದೆ, ಅದನ್ನು ಇವತ್ತು ನುಡಿಗಾಣಿಕೆಯಾಗಿ ಗೋರೂಚವರೇ ಬರೆದಿರ್ತಕ್ಕಂಥ, ಗೋರೂಚವರೇ ಹೇಳಿರ್ತಕ್ಕಂಥದ್ದನ್ನು 2002ನೇ ಇಸ್ವಿನಲ್ಲಿ 92ರಲ್ಲಿ ಲಿಂಗೈಕ್ಯ ಹಿರಿಯ ಶ್ರೀಗಳು ಅವ್ರು ಲಿಂಗೈಕ್ಯರಾದರು. ಅದರ 10ನೇ ಸಮಾರಾಧನೆ ಕಾರ್ಯಕ್ರಮಕ್ಕೆ ಗೋರೂಚಾರವರು ನಮ್ಮ ಸಾಣೇಹಳ್ಳಿ ಸಿರಿಗೆರೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಒಂದು ಅಪರೂಪದ ಇಡೀ ಅವರ ವ್ಯಕ್ತಿಯ ಶಕ್ತಿಯನ್ನು ಪರಿಚಯ ಮಾಡಿಸ್ತಕ್ಕಂಥ ಆ ಶಬ್ದ ಭಂಡಾರ ಇದೆಯಲ್ಲ, ಆ ಕಾವ್ಯದ ಶಕ್ತಿ ಇದೆಯಲ್ಲ, ಆ ಸಾಹಿತ್ಯದ ಸಾಲುಗಳಿದೆಯಲ್ಲ, ಅದು ಈಗ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಅದು ನಾವು ಇವತ್ತಿನ ಸಮ್ಮೇಳನದಲ್ಲಿ ಪರಮಪೂಜ್ಯರ ಸನ್ನಿಧಿಯಲ್ಲಿ ಗೋರೂಚಾರ್ ಅವರಿಗೆ ಸಾಣೇಹಳ್ಳಿ ಶ್ರೀಮಠದಿಂದ ವಾಪಸ್ ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ನುಡಿಗಾಣಿಕೆ, ಅದೊಂದು ಕವಿಗಾಣಿಕೆ ಅಂತಕ್ಕಂಥದ್ದನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಅವ್ರು ಅದರಲ್ಲಿ ಬರೀತಾರೆ, ಶ್ರೀಗಳು ಅವ್ರಿಗೆ ಕನ್ಸಲ್ಲಿ ಬಂದುಬಿಟ್ಟಿದ್ದಾರೆ, 10 ವರ್ಷದಿಂದ ಬರೆದಿದ್ದು, ಅದನ್ನು ಕಾಲ ಚೇಂಜ್ ಮಾಡಿ ಕೇಳಿ. ಮೊನ್ನೆ ನನಗೊಂದು ಕನಸು, ಆ ಕನಸಿನಲ್ಲಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ದರ್ಶನ. ನನ್ನನ್ನು ಕಂಡ ಕೂಡಲೇ ಅವರು ಕೇಳಿದ ಪ್ರಶ್ನೆ, ಏನಪ್ಪ ದೇಶವನ್ನೆಲ್ಲ ಹೀಗೆ ಅಂದಗೆಡಿಸುತ್ತಿದ್ದೀರಿ? ನಾನಂದೆ, ಸ್ವಾಮೀಜಿ ನಮ್ಮಿಂದ ತೆರಳಿ ನೀವು ಇಲ್ಲಿಗೆ 25 ವರ್ಷಗಳಾಯಿತು, ಬಂದ ತಕ್ಷಣ ಶಿಷ್ಯನ ಕ್ಷೇಮ ಸಮಾಚಾರ ವಿಚಾರಿಸುತ್ತೀರಿ ಎಂದುಕೊಂಡಿದ್ದೆ, ಅದು ಬಿಟ್ಟು ದೇಶದ ಸಮಾಚಾರ ಕೇಳುತ್ತೀರಾ ಎಂದೆ. ಅವರಂದರು, ದೇಶ ಚೆನ್ನಾಗಿದ್ದಾರೆ ತಾನೇ ನಿನ್ನ ಕ್ಷೇಮ, ಮೊದಲು ದೇಶ ಹೇಗಿದೆ ಹೇಳು ಎಂದರು.
ಅವರು ಇಲ್ಲಿದ್ದಾಗ ಕೊಟ್ಟ ಧೈರ್ಯವನ್ನು ತಂದುಕೊಂಡು ನೀವು ಹೇಳಿದ್ದು ಸುಳ್ಳು ಎಂದು ಬಿಟ್ಟೆ. ಇಲ್ಲ ಇವನ ನನಗೆ ಪ್ರತ್ಯುತ್ತರ ಕೊಡುತ್ತಾನಲ್ಲ ಎಂದು, ಇರಲಿ ಪರವಾಗಿಲ್ಲ, ಅಷ್ಟಾದರೂ ಧೈರ್ಯ ಬಂದಿದೆಯಲ್ಲ ಎಂದು ನನ್ನ ಪ್ರಶ್ನೆಗೆ ನಿನ್ನಲ್ಲಿ ಉತ್ತರವಿದೆಯಾ ಎಂದರು. ನಾನು ಹೇಳಿದೆ, ಸಮರ್ಥವಾದ ಉತ್ತರವಿದೆ ಬುದ್ಧಿ, ಸಮೃದ್ಧವಾದ ಉತ್ತರವಿದೆ ಬುದ್ಧಿ, ಅದರಿಂದ ನಿಮ್ಮ ಮನ ನೋಯಬಾರದು ಅಷ್ಟೇ ಎಂದೆ. ಇಲ್ಲಿದ್ದಾಗ ಆ ನಂಜನ್ನೆಲ್ಲ ನಂಜುಂಡ ನಾನು, ನನಗೇನು ನೋವಾಗೋದಿಲ್ಲ, ಹೇಳು ಹೇಗಿದೆ ನಿನ್ನ ದೇಶ ಎಂದರು. ನಿಮ್ಮ ಕಾಲಕ್ಕಿಂತ ತುಂಬ ಚೆನ್ನಾಗಿದೆ ಬುದ್ಧಿ ಎಂದೆ. ನಿಮ್ಮದು ಚಿನ್ಮಯಾನಂದರ ಕಾಲವಿರಬಹುದು, ನಾವೀಗ ಚಂದ್ರಸ್ವಾಮಿಯನ್ನು ತಂದು ಕೊಟ್ಟಿದ್ದೇವೆ. ಆ ಚಂದ್ರಸ್ವಾಮಿ ಜಾಗದಲ್ಲಿ ಬೇಕಾದ್ರೆ ನೀವು ನಿತ್ಯಾನಂದ ಸ್ವಾಮಿನ ಇಟ್ಕೋಬೋದು ಅಂತೇಳಿ ನಾವೀಗ ನಿತ್ಯಾನಂದ ಸ್ವಾಮಿ ಎಂದು ತಂದಿಟ್ಟುಕೊಂಡಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೋದರೆಂಬ ಚಿಂತೆ ನಮಗಿಲ್ಲ, ಲಾಲು ಪ್ರಸಾದ್ ಅಂತವರು ನಮ್ಮ ಜೊತೆಗಿದ್ದಾರೆ. ಅಕ್ಕ ಮಹಾದೇವಿ ಕೆಳದಿಯಲ್ಲಿ ಮಹಾದೇವಿ ಬಯಲಾಗಿರಬಹುದು, ಆಧುನಿಕ ಮಹಾದೇವಿ ನಮ್ಮ ಮನೆಯಂಗಳದಲ್ಲಿ ಅಡ್ಡಾಡುತ್ತಿದ್ದಾಳೆ. ಸುಭಾಷ್ ಚಂದ್ರ ಬೋಸ್ರಂಥ ವೀರರದು ಭೂತಕಾಲ ಬುದ್ಧಿ, ನಾವೀಗ ಸುಬ್ರಹ್ಮಣ್ಯ ಸ್ವಾಮಿಯ ವರ್ತಮಾನದವರು. ಸ್ವಾಮಿ ವಿವೇಕಾನಂದರ ಬ್ರಹ್ಮಚರ್ಯ ಈಗ ಕಷ್ಟ ಬುದ್ಧಿ, ಇತ್ತೀಚೆಗೆ ಸನ್ಯಾಸಿಗಳಿಗೂ ಮದುವೆ ಮಾಡಿಸುತ್ತಿದ್ದೇವೆ. ಇದೀಗ ಅದೆಷ್ಟೋ ಸನ್ಯಾಸಿಗಳು ಲೈಂಗಿಕ ಕಾರಣದಲ್ಲಿ ಸಿಲುಕಿ ಜೈಲು ಪಾಲು ಆಗಿದ್ದಾರೆ. ಬುದ್ಧಿ, ನಮ್ಮ ಭಕ್ತಿ ಮತ್ತು ಆಕಾಂಕ್ಷೆಗಳು ಬೆಟ್ಟದಷ್ಟೇ ಅಲ್ಲ ಬುದ್ಧಿ, ಅದರ ಮೇಲೂ ಕೂಡ ಬೆಳೆದು ನಿಂತಿವೆ. ಮೊನ್ನೆ ತಿರುಪತಿ ತಿಮ್ಮಪ್ಪನಿಗೆ 50 kg ತೂಕದ ಬಂಗಾರದ ಲಾಡು ಮಾಡಿಸಿದ್ದೇವೆ, ತಲೆಗೆ ವಜ್ರದ ಕಿರೀಟ ಮಾಡಿಸಿದ್ದೇವೆ, ಬಾಗಿಲಿಗೆ ಬಂಗಾರದ ಬಾಗಿಲು ಬಡಿಸಿದ್ದೇವೆ. ನಿಮ್ಮ ಕಾಲದಲ್ಲಿ ಇರಲಿಲ್ಲ ಬುದ್ಧಿ, ನೀವು ಬರೀ ಶುದ್ಧಿ. ಇತ್ತೀಚೆಗೆ ಗಂಡಸುತನಕ್ಕೂ ಗುಳಿಗೆಗಳು ಬಂದಿವೆ. ಆ ಗುಳಿಗೆಗಳು ಬಂದ ವಾರಾಂತ್ಯದಲ್ಲಿಯೇ ಸಾವಿರ ಕೋಟಿ ಮಾರಾಟವಾಗಿದೆ ಅಂತೆ. ಬುದ್ಧಿ, ನೀವು ವಿದ್ಯಾರ್ಥಿ ನಿಲಯಗಳು ಬೇಕೆಂದಿರಿ, ಶಿಕ್ಷಣ ಸಂಸ್ಥೆಗಳು ಬೇಕೆಂದಿರಿ, ನಾವೇನು ಸುಮ್ಮನೆ ಕುಳಿತಿಲ್ಲ ಬುದ್ಧಿ, ಗಡ್ಡ ಮೀಸೆ ಊರುಗಳು ಬೆಳೆಸಿ ಗಿನ್ನೆಸ್ ದಾಖಲೆ ಸ್ಥಾಪಿಸಲು ಹೊರಟಿದ್ದೇವೆ. ಬುದ್ಧಿ, ನೀವು ಮಠಮಾನ್ಯಗಳು ಸಾರ್ವಜನಿಕವೆಂದಿರಿ, ಲೆಕ್ಕ ಬುಕ್ಕಗಳು ಸ್ವಚ್ಛವಾಗಿರಬೇಕೆಂದಿರಿ, ನಾವೇನು ಕಡಿಮೆ ಇಲ್ಲ ಬುದ್ಧಿ. ಸರ್ಕಾರದಿಂದ ಅನುದಾನ ಪಡೆದ ಸಾವಿರಾರು ಸ್ವಯಂ ಸೇವಾ ಸಂಸ್ಥೆಗಳೇ ಪತ್ತೆ ಇಲ್ಲ. ಬುದ್ಧಿ, ನಿಮ್ಮ ಕಾಲದಲ್ಲಿ ನಿಮಗೆ ಸಾಲ ಪಡೆಯುವ ತಾಕತ್ತಿತ್ತೆ ಬುದ್ಧಿ. ನಾವೀಗ ಎಷ್ಟು ಸಾಲ ಮಾಡಿದ್ದೇವೆ ಗೊತ್ತೇ? ಹತ್ತಿರ 22-23 ಲಕ್ಷ ಕೋಟಿ. ನಿಮ್ಮ ಕಾಲದಲ್ಲೂ ಇತ್ತು ಸರ್ಕಾರಿ ಸಿಬ್ಬಂದಿ ಸಾಕಷ್ಟು. ಈಗ ಅದು ಸಾಲದೆಂದು ಕೋಟಿಯನ್ನು ದಾಟಿಸಿದ್ದೇವೆ. ಲಕ್ಷಾಂತರ ಕೋಟಿಯನ್ನು ಅವರ ವೇತನಕ್ಕಾಗಿಯೇ ವಿನಿಯೋಗಿಸುತ್ತಿದ್ದೇವೆ. ಬುದ್ಧಿ, ನೀವು ಜನಸೇವೆ ಎಂದು ಒದ್ದಾಡುತ್ತಿದ್ದೀರಿ, ನಿಮಗೆ ಸೇವೆಯ ಅರ್ಥವೇ ತಿಳಿದಿರಲಿಲ್ಲ. ನಾವೀಗ ಅದಕ್ಕೆ ಅರ್ಥ ತಂದು ಕೊಟ್ಟಿದ್ದೇವೆ. ನಮ್ಮ ಪಂಚವಾರ್ಷಿಕ ಯೋಜನೆಯ ಅಂದಾಜು ವೆಚ್ಚ 24 ಲಕ್ಷ ಕೋಟಿ, ಅದರಲ್ಲಿ ಮೇಲಿನ 4 ಲಕ್ಷ ಕೋಟಿಯನ್ನು ನಾವೇ ಸೇವಿಸುತ್ತೇವೆ. ಜನಸೇವೆ ಜನಾರ್ದನ ಸೇವೆ, ಇದು ನಿಮ್ಮ ಕಾರ್ಯಮಂತ್ರ. ಸೇವನೆಯ ಸೇವೆ, ಇದು ನಮ್ಮ ಕಾರ್ಯತಂತ್ರ. ನೀವು ಬೆವರು ಸುರಿಸಿ ದುಡಿಯಬೇಕು ಎನ್ನುತ್ತಿದ್ದೀರಿ, ನಾವು ಬೆವರು ಹರಿಸದೆಯೇ ಒಡೆಯುತ್ತಿದ್ದೇವೆ. ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ನೀವು ಹೆಮ್ಮೆ ಪಡಬೇಕು ಬುದ್ಧಿ. ನೀವು ಸಮಾಜದ ನೇತಾರರಾಗಿ ಮೆರೆಯುತ್ತಿದ್ದೀರಿ, ನಾವು ಸಮೂಹದ ಕೀಟಗಳಾಗಿ ಕೊರೆಯುತ್ತಿದ್ದೇವೆ. ನೀವು ನಂಬಿದ ಭಕ್ತರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದವರು, ನಾವು ಆ ನಂಬಿಕೆಯ ತಂಬಿಗೆಯನ್ನೇ ಒಡೆದವರು. ನೀವು ಪ್ರತಿಭೆಗಳನ್ನು ಗುರುತಿಸಿದವರು, ನಾವು ಪ್ರಭಾವಿಗಳನ್ನು ಮೆರೆಸಿದವರು. ನಿಮ್ಮ ಜೀವನ ಶರಣಧರ್ಮದ ಪ್ರಯೋಗಶಾಲೆ, ನಮ್ಮದು ಮರಣಧರ್ಮದ ಪದವಿ ಕಾಲೇಜು. ಬುದ್ಧಿ, ನಿಮ್ಮದು ತೆರೆದ ಹೃದಯ. ಅಯ್ಯೋ ಇರಪ್ಪ, ಫೋಟೋ ಆದ್ರೂ ತಗೊಳ್ಳಿ. ನಿಜವಾದ ವೆಕೇಶನ್ ಹೋಗ್ಬೇಕಾ? ಝೂಪಿಯಲ್ಲಿ ಲೂಡೋ ಆಡಿ ಅಲ್ಲ, ಝೂಪಿಯಲ್ಲಿ ಲೂಡೋ ಆಡಿ ಮತ್ತು ಮನೆಗೆ ತನ್ನಿ ಕೋಟ್ಯ ತೋರು ನುಡಿ ಅಷ್ಟೇ ಕ್ರೌರ್ಯ. ಬುದ್ಧಿ, ನೀವು ಸಮಯ ಪ್ರಜ್ಞೆಗೆ ಬೆಲೆ ಕೊಟ್ಟವರು, ನಾವು ಸಮಯ ಸಾಧನೆಗೆ ಹೊಂಚು ಹಾಕುವವರು. ನೀವು ಸೋಮಾರಿತನವನ್ನು ಕಂಡು ಬೆಂಕಿಯಾಗುತ್ತಿದ್ದೀರಿ, ಈಗ ಆ ಬೆಂಕಿಯಲ್ಲೇ ಮೈಚಳಿಯನ್ನು ಕಾಯಿಸಿಕೊಳ್ಳುತ್ತಿದ್ದೇವೆ. ಬುದ್ಧಿ, ನೀವು ಬಸವ ಬೆಳಗನ್ನು ಬಿತ್ತಿದವರು, ನಾವು ಅವನ ಹೆಸರಿಗೆ ಕೆಸರನ್ನು ಮೆತ್ತಿದವರು. ಬುದ್ಧಿ, ನಿಮಗೆ ಹಣ ಸಂಪತ್ತಾಗಿರಲಿಲ್ಲ, ಜನ ಸಂಪತ್ತಾಗಿತ್ತು. ನಿಮ್ಮವರಿಗೆ ಜನವೇ ಸಂಪನ್ಮೂಲ, ಹಣವೇ ಸರ್ವಸ್ವ. ನಿಮ್ಮದು ಕಾಂಗ್ರೆಸ್ ಪಕ್ಷವಲ್ಲ, ಕಾಯಕ ಪಕ್ಷ. ನಿಮ್ಮದು ಜನತಾ ದಳವಲ್ಲ, ಜನತಾ ಬಲ. ನಿಮ್ಮದು ವಿಶ್ವ ಹಿಂದೂ ಪರಿಷತ್ ಅಲ್ಲ, ವಿಶ್ವ ಮಾನವ ಪರಿಷತ್. ನಿಮ್ಮದು ಸಾಮ್ಯವಾದವಲ್ಲ, ನಿಮ್ಮದು ಗ್ರಾಮ್ಯವಾದ. ಎಷ್ಟೆಂದು ಹೇಳಲಿ ಬುದ್ಧಿ? ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ನೀವು ಇಲ್ಲೇ ನಿಲ್ಲಬಹುದು. ಸಮಯಕ್ಕೆ ಬೆಲೆ ಕೊಟ್ಟವರು ನೀವು ನೀವಿಂದ ತೆರಳಬಹುದು ಎಂದೇ. ತಕ್ಷಣ ಎಚ್ಚರ ಆಯಿತು, ಚಟ್ ಅಂತ ಚೀರಿಕೊಂಡೆ ಅಂತೇಳಿ. ಇಷ್ಟು ನೀಳ್ಗವನ್ನು ಬರೆಯುವ ಮುಖೇನ ಇಡೀ ಪರಮಪೂಜ್ಯರ ದಿವ್ಯ ದರ್ಶನವನ್ನು, ಆ ಮಹಾಬೆಳಕಿನ ಮಹಾಪ್ರಸಾದವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಂಥ ಆ ಶಬ್ದ ಭಂಡಾರದ, ಆ ಸಾಹಿತ್ಯದ ಜಾನಪದ ಜಂಗಮ, ಶರಣ ಜಂಗಮ ಆಗಿರ್ತಕ್ಕಂಥ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಬಂಧುಗಳೇ, ನಾವ್ಯಾರು 12ನೇ ಶತಮಾನದಲ್ಲಿ ಶರಣರು ಹೆಂಗಿರ್ತಾರೆ ಅಂತೇಳಿ ನೋಡ್ತಿರ್ಲಿಲ್ಲ. ನಾವು ಮುಂದಿನ ಮಕ್ಳಿಗೆ ಬೇಕಾದ್ರೆ ಪರಿಚಯ ಮಾಡಿಸೋದು ಅಂದರೆ ಶರಣರು ಅಂದ್ರೆ ಹೆಂಗಿರ್ತಾರೆ ಅಂದರೆ ನೋಡಿ ನಮ್ಮ ಗೋರುಚ ಇದ್ದಂಗೆ ಇರ್ತಾರೆ ಅಂತೇಳಿ ತೋರಿಸ್ಬೋದು ಅಂತೇಳಿ.
ಅಂತ ಅಪರಿಮಿತವಾದಂಥ ಸರಳವಾದಂಥ ಆ ಶಕ್ತಿ ಎದುರಿಗೆ ನಿಂತಿರ್ತಕ್ಕಂಥದ್ದೇ ನಮ್ಮ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಡೇ ನನ್ನ ದೃಷ್ಟಾಂತ ನನ್ನ ಜೋಕ್ನೊಂದಿಗೆ ನನ್ನ ಹನೆಯೊಂದಿಗೆ ನಾನು ಮಾತು ಮುಗಿಸ್ತೇನೆ. ಅದು ತುಂಬ ಸಿಂಪಲ್ ಆಗಿದೆ. ನಾನು ನೋಡ್ತಿದ್ರು ಮಾತ್ರ ಅರ್ಥವಾಗುತ್ತೆ ಅಂತೇಳಿ. ಎಷ್ಟು ಬುದ್ಧಿವಂತರಿರ್ತಾರೆ, ನಗಬೇಕು ಅಂದರೆ ನನ್ನನ್ನೇ ನೋಡ್ತಿರ್ಬೇಕು ನೀವು ಅಂತೇಳಿ. ಇದು ಅಕ್ಬರ್ ಮತ್ತು ಬೀರ್ಬಲ್ ಮಧ್ಯೆ ನಡೀತಕ್ಕಂಥ ವಾಗ್ವಾದ. ಆ ಸಂದರ್ಭದಲ್ಲಿ ಬೀರ್ಬಲ್ ಕೊಟ್ಟಿದಂಥ ಒಂದು ಹಾಸ್ಯ ಪ್ರಸಂಗ ಅಂತೇಳಿ ತುಂಬ ಚೆನ್ನಾಗಿದೆ. ನೀವು ಕೇಳಿ, ಖಚಿತವಾಗಿ ಭಾರಿ ನಗ್ತೀರಾ, ಭಾರಿ ಎಂಜಾಯ್ ಮಾಡ್ತೀರಾ ಅಂತೇಳಿ. ನೋಡಿ ಅಲ್ಲಿ ಏನು ಮಾಡಿದ ಅಕ್ಬರ್ ಅಂತೇಳಿ, ಬೀರ್ಬಲ್ ಭಾರಿ ಬುದ್ಧಿವಂತನಲ್ಲಪ್ಪ, ನಾನು ನಿನಗೆ ಕೆಲವು ಪ್ರಶ್ನೆ ಕೇಳ್ತೀನಿ, ನನಗೆ ಉತ್ತರ ಕೊಡಬೇಕು ಅಂತೇಳಿ. ಕೇಳಿ ಸ್ವಾಮಿ, ನಮಗೆ ತಿಳಿದಿದ್ದು ಹೇಳ್ತಿನಿಂದ ಬೀರ್ಬಲ್ಲ. ನೋಡು, ನಾನು ಬಾಯಿ ಬಿಟ್ಟು ಪ್ರಶ್ನೆ ಕೇಳಲ್ಲ, ಮಾತಲ್ಲಿ ಪ್ರಶ್ನೆ ಕೇಳಲ್ಲ, ಸನ್ನೆನಲ್ಲಿ ಪ್ರಶ್ನೆ ಕೇಳ್ತೀನಿ, ನೀನು ಅದಕ್ಕೆ ಉತ್ತರ ಕೊಡಬೇಕು ಅಂತ. ಸನ್ನೆ ಕೈ ಸನ್ನೆಯಲ್ಲಿ ಪ್ರಶ್ನೆ ಕೇಳ್ತೀನಿ, ನೀನು ಅದಕ್ಕೆ ಉತ್ತರ ಕೊಡಬೇಕು ಅಂತ. ಕೇಳಿ ಸ್ವಾಮಿ ಅದೇನು ಅಂತೇಳಿ. ನೋಡಿದೆ ಹಿಂಗೆ ತೋರಿಸ್ತಾ, ನಾನು ನೋಡ್ತಾ ಇರಿ ನೀವು, ಈ ರೀತಿ ಹಿಂಗೆ ತೋರಿಸ್ಬಿಟ್ಟು ಹಿಂಗಂದ, ಈ ರೀತಿ ಹಿಂಗೆ ತೋರಿಸ್ಬಿಟ್ಟ ಹಿಂಗಂದ. ಏನು ಗೊತ್ತಾಗತ್ತೆ? ಪಾಪ ಬೀರ್ಬಲ್ ಗೊತ್ತಾಗಲಿಲ್ಲ. ಸರಿ ಸ್ವಾಮಿ, ಎರಡನೇ ಪ್ರಶ್ನೆ ಏನು ಅಂದ. ಎರಡನೇ ಪ್ರಶ್ನೆ ಹೆಚ್ಚು ಕಮ್ಮಿ ಹಂಗೆ ಇತ್ತು ಅಂತೇಳಿ, ಈ ರೀತಿ ತೋರಿಸ್, ಈ ರೀತಿ ಹಿಂಗಂದ್ಬಿಟ್ಟು ಹಿಂಗಂದ. ಬೀರ್ಬಲ್ನಿಗೆ ಅರ್ಥವಾಗಲಿಲ್ಲ. ವಾಸ್ತವವಾಗಿ ದಡ್ಡ ಅಂತ ಒಪ್ಪೋಣಂಗಿಲ್ವಲ್ಲ, ಏನೋ ಪ್ರಶ್ನೆ ಕೇಳಿದ, ಅದಕ್ಕೆ ಭಾರಿ ಬುದ್ಧಿವಂತ ಬೀರ್ಬಲ್. ಏನ್ರಿ ಸ್ವಾಮಿ, ಇದಕ್ಕೆ ನಾನು ಉತ್ತರ ಕೊಡ್ಬೇಕಾ? ನಾನು ಆಸ್ಥಾನದ ವಿದ್ವಾಂಸ, ಒಬ್ಬ ವಿದೂಷಕ, ಇದಕ್ಕೆ ನಾನು ಉತ್ತರ ಕೊಡ್ಬೇಕಾ? ಏನು ಭಾರಿ ಪ್ರಶ್ನೆ ಕೇಳಿದ್ದೀರಾ? ಇದಕ್ಕೆ ಮನ್ಸು ಮಾಡಿದ್ರೆ ನಮ್ಮಲ್ಲಿ ಕುರಿ ಕಾಯ್ದಿದೆ ಅಂದ ಬೀರಣ್ಣ, ಅವನು ಉತ್ತರ ಕೊಟ್ಬಿಡ್ತಾನೆ ಅಂದ. ಇವನಿಗೆ ಆಶ್ಚರ್ಯ ಆಯ್ತು ಬೀರ್ಬಲ್ಗೆ. ಹೌದಾ, ಆ ಕುರಿಕಾಯ ಬೀರಣ್ಣ ಕೊಡ್ತಾನೆ ನನ್ನ ಪ್ರಶ್ನೆಗೆ, ಗ್ಯಾರಂಟಿ ಅಂತೇಳಿ. ಕರ್ಸು ನೋಡೋಣ ಅಂದ. ಪಾಪ ನೋಡಿ ಸಾಣೆಹಳ್ಳಿ ಗುಡ್ಡಿತ್ತು, ಕುರಿಕಾಯ್ಕೆ ಕೂತಿದ್ದ ಅವನು. ಅಲ್ಲಿ ಹೋದ, ನೋಡಪ್ಪ ನಮ್ಮ ಮಹಾರಾಜರು ಕರಿತಿದ್ದಾರೆ, ನೀನು ಒಳ್ಳೆ ಬಹುಮಾನ ಕೊಡ್ತಾರೆ. ಅವ್ರೇನೋ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಅವರಿಗೆ ಸರಿಯಾದ ಉತ್ತರ ಕೊಟ್ಬಿಟ್ರೆ ಒಳ್ಳೆ ಬಹುಮಾನ ಕೊಡ್ತಾರೆ ಅಂದ. ನಡ್ರಿ ಸ್ವಾಮಿ, ಯಾವ ಮಹಾರಾಜರದಿಂದ ನನಗೆ ಗೊತ್ತಿರೋದು ಹೇಳ್ತೀನಿ ಅವನು ಕುರಿಕಾಯನು ಅಂತೇಳಿ. ಬಾಂದ್ ಕರ್ಕೊಂಬಂದ್ರು, ಜನೆಲ್ಲ ಕೂತಿದ್ರು. ಅವ್ನು ಕೇಳಿದ್ರು, ನೋಡಪ್ಪ ಈ ಪ್ರಶ್ನೆ ಕೇಳಿದ, ಸನ್ನೆಯಲ್ಲಿ ಪ್ರಶ್ನೆ ಕೇಳ್ತೀನಿ ಅಂತೇಳಿ. ಹಿಂಗೆ ಕೇಳಿದ. ಹಿಂಗೆ ಕೇಳಿದ ತಕ್ಷಣ ಅವನು ಸನ್ನೆಯಲ್ಲೇ ಉತ್ತರ ಕೊಟ್ಟ. ಹಿಂಗಂದ ಅವನು, ಗಮನಿಸಿ, ನಿಮಗೆ ಕೈ ಎರಡು ತೋರಿಸ್ದ. ಕೊಟ್ಟನ ಸ್ವಾಮಿ, 5 ಕ್ಲಾಸ್ ಉತ್ತರ ಕೊಟ್ಟ. ಕೇಳಿ ಎರಡನೇ ಪ್ರಶ್ನೆ ಏನು ಅಂದ. ಎರಡನೇ ಪ್ರಶ್ನೆ ಕೇಳಿದ, ಈ ರೀತಿ ಹಿಂಗೆ ತೋರಿಸಿ, ಹಿಂಗಂದ ತಕ್ಷಣ ಅವನು ಹಿಂಗಂದ. ಯಾರು? ಕುರಿಕಾಯನ್ ಹಿಂಗಂದ, ಹಿಂಗೆ ತೋರಿಸ್ದ ಅವನಿಗೆ. ಮಾದಾನಂದ ಯಾರಿಗೆ? ಅಕ್ಬರ್ಗೆ ಅಂತ ಉತ್ತರ ಕೊಟ್ಬಿಟ್ಟ. ನನ್ನ ಸ್ಥಾನದಲ್ಲಿ ಕುರಿಕಾಯನ್ ಈ ಮಟ್ಟಿಗೆ ಉತ್ತರ ಕೊಟ್ಟ ಅಂದರೆ ಖುಷಿ ಆಗ್ಬಿಡ್ತು. ಒಂದು ಒಳ್ಳೆ ಪ್ರೈಸ್ ಕೊಟ್ಟ, ಬಹುಮಾನ ಎಲ್ಲ ಕೊಟ್ಟು ಕಳಿಸ್ದೆ. ಖುಷಿ ಆಯಿತು. ಬೀರ್ಬಲ್ಲ, ಸಮಾಧಾನ ಆದ ಕಣೆಯ, ಏನು ಬುದ್ಧಿವಂತರಿದ್ದಾರೆ ನನ್ನ ನಾಡಿನಲ್ಲಿ ಅಂತಂದ. ಅಲ್ಲ ಸ್ವಾಮಿ, ಏನು ಪ್ರಶ್ನೆ ಕೇಳಿದಿ, ಏನು ಉತ್ತರ ಕೊಟ್ಟ ಗೊತ್ತಾಗದ? ಬಿಡ, ಏನು ಚೆನ್ನಾಗಿ ಉತ್ತರ ಕೊಟ್ಟ ಅಂದರೆ, ನಾನು ಸನ್ನೆನಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಏನು ಕೈ ಸನ್ನೆಯಲ್ಲಿ ಪ್ರಶ್ನೆ ಕೇಳಿದೆ ಅಂದರೆ, ನೋಡಪ್ಪ ಈ ಜಗತ್ತಿದೆಯಲ್ಲಪ್ಪ, ಈ ಜಗತ್ತು, ಈ ಬ್ರಹ್ಮಾಂಡ, ಈ ಲೋಕ ಇದೆಯಲ್ಲಪ್ಪ, ಇದಕ್ಕೆಲ್ಲ ಬೆಳಕು ಕೊಡ್ತಿರೋರು ಯಾರು ಅಂತ ಕೇಳಿದೆ. ಏನು ಚೆನ್ನಾಗಿ ಉತ್ತರ ಅಂದರೆ, ಕೈ ಹಿಂಗೆ ತೋರಿಸ್ಬಿಟ್ಟ ಎರಡ ಅಂದರೆ ಸೂರ್ಯ ಚಂದ್ರ. ಏನು ಕ್ಲೀನಾಗಿ ಉತ್ತರ ಕೊಟ್ಟ, ಸೂರ್ಯ ಚಂದ್ರ ಅಂತ ಉತ್ತರ ಕೊಟ್ಟ. ಖುಷಿ ಆಗ್ಬಿಡುತ್ತೆ ಮಾರ್ಯ ಅಂತೇಳಿ. ಎರಡನೇ ಪ್ರಶ್ನೆ ಏನು ಕೇಳಿದ್ರಿ? ಎರಡನೇ ಪ್ರಶ್ನೆ, ನೋಡಪ್ಪ ಈ ಭೂಮಂಡಲ ಇದೆಯಲ್ಲ, ಇದನ್ನು ಒತ್ತು ನಿಂತಿರೋರು ಯಾರು ಅಂತ ಕೇಳಿದೆ. ಯಾರು ಅಂತ ಕೇಳಿದ ತಕ್ಷಣ ಏನು ಚೆನ್ನಾಗಿ ಉತ್ತರ ಕೊಟ್ಟ ಅವನು. ಏನು ಉತ್ತರ ಕೊಟ್ಟ? ಆದಿಶೇಷ. ಗೊತ್ತಲ್ಲ ನಿಮಗೆ, ನಾವು ಸರ್ಪ, ಆದಿಶೇಷ ಒತ್ಕೊಂಡು ನಿಂತಿದೆ ಅಂತೇಳಿ ಸನ್ನೆಲೆ ಉತ್ತರ ಕೊಟ್ಟ ಮಾರ್ಯ. ಭಾರಿ ಖುಷಿ ಆಯಿತು ಅಂದ. ಖುಷಿ ಆಯಿತು. ಸರಿ, ಬೀರ್ಬಲ್ನಿಗೂ ಭಾರಿ ಖುಷಿ ಆಯಿತು. ಎಲ್ಲ ಮುಗೀತು. ಅವನಲ್ಲಿ ಹೊಲದಲ್ಲಿ ಕೂತಿದ್ದ ಅವನು. ನೋಡೋಣ ಅವನು ಕೇಳೋಣ ಅಂತ ಹೋದ ಅವನು. ಅಲ್ಲಪ್ಪ, ಅಕ್ಬರ್ ಏನೋ ಪ್ರಶ್ನೆ ಕೇಳಿದ್ರಲ್ಲ, ಭಾರಿ ಚೆನ್ನಾಗಿ ಉತ್ತರ ಕೊಟ್ಟೆ, ಖುಷಿ ಆಗ್ಬಿಟ್ಟಿದ್ದಾರೆ. ಅವ್ರು ಏನು ಪ್ರಶ್ನೆ ಕೇಳಿದ್ರು, ಏನು ಉತ್ತರ ಕೊಟ್ಟೆ ಗೊತ್ತಾಯ್ತಾ ನಿನಗೆ ಅಂದರೆ, ಇಂಥ ಮಹಾರಾಜನ ಎಷ್ಟು ಜನ ನೋಡಿಲ್ಲ ರೀ ನಾವು, ನನಗೆ ಗೊತ್ತಾಗಲ್ಲ ಅವ್ರು ಏನು ಕೇಳಿದ್ರು ಅಂತೇಳಿ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಇನ್ನು. ಏನು ಕೇಳಿದ್ರು ಅವರು? ಅವ್ರೇನಿಲ್ಲ, ಹೋಗ್ದಂಗ್ಲೆ ಮೊದಲನೇ ಪ್ರಶ್ನೆ ಕೇಳಿದ್ದು, ನೋಡಪ್ಪ ನಿನ್ನ ಹತ್ರ ಅಷ್ಟೊಂದು ಕುರಿದವಲ್ಲ, ಅದ್ರ ನಂಗೆ ಎಷ್ಟು ಕೊಡ್ತೀಯಾ ಅಂದರು. ನಾನೊಂದು 2 ಕೊಡ್ತೀನಿ ಹಿಂದೆ ಅಂತೇಳಿ. ಕರೆಕ್ಟಾಗಿ ತೋರಿಸಿ, ನಾನು ಒಂದು 2 ಕೊಡ್ತೀನಿ. ವೆರಿ ಗುಡ್. ಮತ್ತಿನ್ನೇನು ಕೇಳಿದರು? ಎರಡನೇ ಪ್ರಶ್ನೆ ಸರಿಯಾಗಿ ಕೇಳಿದ್ರು, ನಾನು ಸರಿಯಾಗಿ ಕೊಟ್ಟಿದ್ದೀನಿ ಹಿಂದೆ. ಏನು? ಎರಡನೇ, ಅವೆಲ್ಲ ಆಗಲ್ಲಪ್ಪ, ಅಷ್ಟು ಕೊಡ್ತೀಯಾ ಅಂದರು. ನಾನು ಗೆಡ್ಡು ಕೊಡ್ತೀನಿ ಅಂತೇಳಿ ಹೇಳಿ ಬಂದೀನಿ ಸರ್ ಅಂತಂದೆ ಅಂತೇಳಿ. ಪ್ರಾಯಶಃ ಇದು ನಮ್ಮ ಜನಪದರಲ್ಲಿರ್ತಕ್ಕಂಥ ಹಾಸ್ಯಕ್ಕೆ ದೊಡ್ಡ ಶಕ್ತಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ, ತಾಳ್ಮೆಯಿಂದ ಮಾತುಗಳಿದ್ದಂಥ ನಿಮಗೆಲ್ಲ ಹೊಂದಿಸ್ತಾ, ಮತ್ತೊಮ್ಮೆ ಪಜ್ಜರ ಪಾದಂಗಳಿಗೆ ನಮಿಸಿ, ಗೋರುಚಾರ್ಯರಿಗೆ ನಮಿಸಿ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ.